वेङ्कटादिवन्द्यं त्वां भजे वेङ्कटनायकं निवारयाश्वनिष्टानि साधयेष्टानि माधव श्रियः कान्ताय कल्याणनिधये निधयेऽर्थिनाम् श्रीवेङ्कटनिवासाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे मनः। अस्मद्गुरुसमारम्भाम् टीकाकृत्पादमध्यगाम् श्रीमदाचार्यपर्यन्ताम् वन्दे गुरुपरम्पराम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। श्रीगुरुभ्यो नमः। हरि ओम्। ಶ್ರೀ ವೆಂಕಟಾಚಲ ಕ್ಷೇತ್ರಕ್ಕೆ ಈ ಪ್ರಸಿದ್ಧವಾದ ಹೆಸರು ವೆಂಕಟ ಅನ್ನುವ ಹೆಸರು ಹೇಗೆ ಬಂತು ಅಂತನ್ನೋದನ್ನ ನಾವು ತಿಳಿಬೇಕಾದ್ರೆ ಇದರ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಘಟನೆ ಅದನ್ನ ಇಲ್ಲಿ ನಮಗೆ ಭವಿಷ್ಯೋತ್ತರ ಪುರಾಣ ತಿಳಿಸಿಕೊಡ್ತಾ ಇದೆ. ವೆಂಕಟ ಅಂತನ್ನುವ ಶಬ್ದದ ಹೆಸರು ಏನ್ ಹೇಳುತ್ತೆ ಅಂದ್ರೆ ಪಾಪವನ್ನು ಪರಿಹರಿಸುವಂತಹದ್ದು. ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲ ಇತ್ಯೇವ ನಾಮದೇವಾಸ್ತದಾ ಜಗುಹು ಅಂತ ಈ ರೀತಿಯಾಗಿ ಭವಿಷ್ಯೋತ್ತರ ಪುರಾಣದಲ್ಲಿರುವಂತಹ ಪ್ರಸಿದ್ಧವಾದ ಮಾತು. ಪಾಪವನ್ನು ಪರಿಹರಿಸುವ ಶಕ್ತಿ ಪರ್ವತಕ್ಕಿದೆ ಅಂತನ್ನೋದು ಏನಾದ್ರೂ ಒಂದು ಪ್ರಸಂಗದಲ್ಲಿ ಸ್ಪಷ್ಟವಾಗಬೇಕು. ಅದನ್ನ ಜಗತ್ತಿಗೆ ತೋರಿಸ್ಬೇಕಿತ್ತು ಭಗವಂತ. ಕಲಿಯುಗದಲ್ಲಿ ನಡೆದಂತಹ ಒಂದು ಘಟನೆ. ಮಾಧವ ಅಂತ ಹೆಸರಿನ ಒಬ್ಬ ಬ್ರಾಹ್ಮಣ, ಅವನು ಒಳ್ಳೆ ಸಾತ್ವಿಕವಾದಂತಹ ಸ್ವಭಾವವಿರುವ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವನು. ಜನ್ಮದಿಂದಲೇ ಆರಂಭಿಸಿ ಸರಿಯಾದಂತಹ ಸಂಸ್ಕಾರಗಳನ್ನು ಪಡೆದಂತಹ ಒಬ್ಬ ವ್ಯಕ್ತಿ. ಅಂತಹ ವ್ಯಕ್ತಿ ವೇದಾಧ್ಯಯನವನ್ನು ಮಾಡಿ ವಿವಾಹಿತನೂ ಆಗಿ ತನ್ನ ತಂದೆ ತಾಯಿಗಳ ಜೊತೆಗೆ ತನ್ನ ಮಡದಿಯೊಂದಿಗೆ ಮನೆಯಲ್ಲಿ ವಾಸವನ್ನು ಮಾಡ್ತಾ ಅಧ್ಯಯನ ಅಧ್ಯಾಪನಾದಿಗಳಲ್ಲಿ ತತ್ಪರನಾಗಿದ್ದವನು ದಾರಿ ತಪ್ಪಿದಂತಹ ಕಥೆ ಇದು. ಎಷ್ಟೋ ಸಂದರ್ಭಗಳಲ್ಲಿ ಮನಸ್ಸಿಗೆ ಬೇಡವೆನಿಸಿದರೂ ಕೂಡ ಮನಸ್ಸಿನಲ್ಲಿಯೇ ಮತ್ತೊಂದೆಡೆ ಉಲ್ಬಣವಾಗಿರುವಂತಹ ಅಥವಾ ಉದ್ರಿಕ್ತವಾಗಿರುವಂತಹ ರಾಗದ ಪ್ರಭಾವದಿಂದ ಮನುಷ್ಯನಿಗೆ ಪ್ರವೃತ್ತಿ ಉಂಟಾಗುತ್ತೆ. ಆ ತರಹದ ರೀತಿಯಲ್ಲಿ ಒಬ್ಬ ಹೆಣ್ಣಿನ ಜೊತೆಗೆ ಅವನಿಗೆ ಸಂಪರ್ಕ ಉಂಟಾಯಿತು.
ಶಾಸ್ತ್ರಗಳಲ್ಲಿ ಹೇಳ್ತಾರ ನೋಡ್ರಿ, ಅಗಮ್ಯ ಗಮನ, ಅಪೇಯ ಪಾನ, ಅಭಕ್ಷ್ಯ ಭಕ್ಷಣ ಅಂತ 3 ಮಾಡಬೇಡಿ ಅಂತ ಹೇಳಿ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಾವ ಹೆಣ್ಣನ್ನ ಇವನು ವಿವಾಹ ಮಾಡಿಕೊಂಡಿರ್ತಾನೆ, ಅವಳನ್ನು ಬಿಟ್ಟು ಬೇರೆಯವರು ಯಾರನ್ನೇ ಸಂಪರ್ಕ ಮಾಡಿದ್ರು ಅದು ತಪ್ಪು. ಅದರಲ್ಲಿಯೂ ಕೂಡ ಅವಳೊಬ್ಬ ದಿಕ್ಕು ದೆಸೆ ಇಲ್ಲದಂತಹ ನಿರ್ಧಾರಿತವಾದ ಕುಲ ಗೋತ್ರಗಳ ಪರಿಚಯವಿಲ್ಲದೆ ಇರುವಂತಹ ಒಬ್ಬ ಹೆಣ್ಣು ಮಗಳು, ಅವಳನ್ನು ಅವಳೊಂದಿಗೆ ವಿವಾಹ ಮಾಡಿಕೊಳ್ಳದೆ ಅವಳ ಜೊತೆಗೆ ವಾಸ ಮಾಡೋದು ಅಂತಂದ್ರೆ, ಅವಳನ್ನ ಉಪಭೋಗಿಸುವುದು ಅಂತಂದ್ರೆ ಶಾಸ್ತ್ರದಲ್ಲಿ ನಿಷಿದ್ಧವಾದ. ಕೇವಲ ಒಪ್ಪಂದದ ಮೇರೆಗೆ ಅವಳ ಜೊತೆಗೆ ಇರೋದಕ್ಕೆ ಅವನು ಶುರು ಮಾಡಿ ಅಂತಹ ಪಾಪವನ್ನು ಮಾಡಿದ ಮಾಧವ ಎಂಬ ಬ್ರಾಹ್ಮಣನನ್ನು ಕೂಡ ಪಾಪ ಮುಕ್ತನನ್ನಾಗಿ ಮಾಡಿ ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆದಾಗುವಂತೆ ಮಾಡಿದಂತಹ ಪರ್ವತ ಇದು ವೆಂಕಟಾಚಲ ಕ್ಷೇತ್ರ. ಪಾಪ ಮಾಡಿ ಅಲ್ಲಿ ಹೋಗಿ ಅದರ ಪರಿಹಾರ ಮಾಡ್ಕೊಳ್ಳಿ ಅಂತ ತಾತ್ಪರ್ಯ ಅಲ್ಲ. ಮತ್ತೆ ಯಾಕೆಂದ್ರೆ ಯಾವ ಜನ್ಮದಲ್ಲಿ ಅವನು ಇಂತಹ ಬಹಳ ದೊಡ್ಡ ಪಾಪಗಳನ್ನ ಮಾಡ್ತಾನಲ್ಲ ವ್ಯಕ್ತಿ, ಬಹುಭಾಗ ಆ ಜನ್ಮದಲ್ಲಿ ಅವನಿಗೆ ಉದ್ಧಾರ ಅಂದ್ರೆ ಬಹಳ ಬಹಳ ಅಂದ್ರೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳಿಂದ ಅವನ ಪಾಪ ಪರಿಹಾರವಾಗತ್ತೆ ಹೊರತು ಅವನ ಹೆಚ್ಚಿನ ಸಾಧನೆಗಳು ಉಂಟಾಗುವುದು ಕಷ್ಟ. ಆದಷ್ಟು ಸಜ್ಜನರು ಪಾಪಗಳನ್ನು ಮಾಡದೇ ಇರುವ ಕಡೆಗೆ ತಾವು ಪ್ರವೃತ್ತಿಯನ್ನ ಹೊಂದಬೇಕು. ಅಂದ್ರೆ ಪಾಪಗಳನ್ನು ಮಾಡುವುದರಿಂದ ನಿವೃತ್ತರಾಗಬೇಕು. ಮೊದಲನೇದ್ದಾಗಿ ಈ ಕಥೆಯನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ. ಯಾಕೆ ಅಂದ್ರೆ ಅದರ ಮೂಲಕವಾಗಿ ಸಜ್ಜನರಿಗೆ ನಾನಾ ವಿಧವಾದ ಸಂದೇಶಗಳನ್ನ ಕೊಡಬೇಕು ಅಂತನ್ನುವ ಕಾರಣ. ಅದರಲ್ಲಿ ಮೊದಲನೇ ಸಂದೇಶ ಏನು ಅಂದ್ರೆ, ಈ ಮಾಧವ ಎಂಬ ಬ್ರಾಹ್ಮಣ ಆ ಹುಡುಗಿ ಹತ್ರ ಹೋಗುವ ಪ್ರಸಂಗ ಹೇಗ್ ಬಂತು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಬೆಳಗಿನ ಹೊತ್ತು ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವೈದಿಕನಾದಂತಹ ಬ್ರಾಹ್ಮಣನಿಗೆ ಅವನದ್ದೇ ಆದಂತಹ ಕೆಲಸ ಕಾರ್ಯಗಳು, ಅದರಲ್ಲಿ ವ್ಯಗ್ರತೆ ಅಂತನ್ನೋದು ಇರಬೇಕಾದ್ದು ಇರತ್ತೆ. ಅದು ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರದ ಅನುಷ್ಠಾನವಾಗಬಹುದು, ಅಥವಾ ಮಧ್ಯಾಹ್ನದ ದೇವರ ಪೂಜೆಗಾಗಿ ಮಾಡಿಕೊಳ್ಳುವ ಸಿದ್ಧತೆಗಳಾಗಬಹುದು, ಅಥವಾ ಮನೆಯಲ್ಲಿ ತಂದೆ ತಾಯಿಗಳು ವೃದ್ಧರಾದಾಗ ನೀರು ಮೊದಲಾದವುಗಳನ್ನ ತಂದು ಪಾಕಾದಿಗಳ ಸಿದ್ಧತೆಯಲ್ಲಿ ಅನುವು ಮಾಡಿಕೊಡೋದು ಇತ್ಯಾದಿ ರೂಪವಾದ ಕಾರ್ಯಗಳಿವೆ. ಇಲ್ಲ ಅಂತಂದ್ರೆ ಪ್ರಾತಃ ಕಾಲವೆಂಬುದು ಮಧ್ಯಾಹ್ನದ ತನಕ ಅಂತ ವ್ಯಾಪಕವಾಗಿಯೇ ತಗೊಂಡ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಧ್ಯಯನಾದಿಗಳನ್ನ ಮಾಡುವುದಕ್ಕೆ ಇರುವಂತಹ ಕಾಲ. ಸೂರ್ಯ ಜಗ್ಗಂತ ಪ್ರಕಾಶ ಕೊಟ್ಟಿರೋದು ಯಾಕೆ? ಏನಾದ್ರೂ ಒಂದಿಷ್ಟು ಓದಿ ಬರೆದು ಮಾಡೋದಕ್ಕೆ ಅಂತ. ಸೂರ್ಯಾಸ್ತ ಆದ್ಮೇಲೆ ಕತ್ಲಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಇವತ್ತು ನಮಗ್ ಬೆಲೆ ಇಲ್ಲ ಅಂತ ಇಟ್ಕೊಳ್ಳಿ, ವಿದ್ಯುತ್ತಿನ ದೀಪಗಳಿರುತ್ತೆ, ಆರಾಮಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿ ಬೆಳಗ್ಗೆ ನಾವು ತರಣೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ. ಒಂದು ರೀತಿಯಲ್ಲಿ ಹಿಂದಿನ ಕಾಲ ಒಂಥರಹ ಚೆನ್ನಾಗಿತ್ತು. ಏನು ಅಂದ್ರೆ ಜನರಿಗೆ ಏನು ಅಂದ್ರೆ ಒಂದು ಎಚ್ಚರ, ಬೆಳಗ್ಗೆ ಏಳ್ಬೇಕು. ಯಾಕಂದ್ರೆ ಏನಾದ್ರು ಕೆಲಸ ಮಾಡ್ಬೇಕು ಅಂತಿದ್ರೆ ಆಮೇಲೆ ರಾತ್ರಿ ನೋಡ್ಕೊಳ್ಳೋಣ ಬಿಡು ಅಂತ ಹೇಳೋ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ. ಯಾಕೆ ಕತ್ಲಲ್ಲಿ ಆ ಕೆಲಸ ಮಾಡಕ್ಕಾಗಲ್ಲ. ಬೆಳಕಿದ್ದಾಗಲೇ ಮಾಡ್ಬೇಕು ಅನ್ನೋ ಸಲುವಾಗಿ ಸೂರ್ಯೋದಯ ಆದ್ಮೇಲೆ ಒಂದೊಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಿಕೊಳ್ಳದೆ ಉಪಯೋಗಿಸ್ತಾ ಇದ್ದ. ಅಂತಹ ಕಾಲದಲ್ಲಿ ತನ್ನ ಪತ್ನಿಯ ಜೊತೆಗೆ ಸರಸ ಸಲ್ಲಾಪಗಳನ್ನು ಮಾಡ್ತಾ ಕಾಲ ಕಳಿಬೇಕು ಅಂತ ನಡಿಯೆಲ್ಲಾದ್ರೂ ಹೋಗೋಣ ಅಂತ ಕರೆದುಕೊಂಡು ಹೊರಟವನಿದೆ. ಮನೆಯಿಂದ ಹೊರಗೆ ಹೊರಡಬೇಕಾದ್ರೆ ಅದಕ್ಕೊಂದು ಸುಳ್ಳು ಹೇಳಿ ಹೊರಟ. ಮನೆ ಸುಳ್ಳಿನಿಂದ ಪ್ರಾರಂಭ. ಮೊದಲನೇದ್ದಾಗಿ ಅಕಾಲದಲ್ಲಿ ಕೆಲವ
ಅಪೇಕ್ಷೆಗಳನ್ನ ಪಡುವುದೇ ತಪ್ಪು. ಮತ್ತ ಆತರ ಅಪೇಕ್ಷೆ ಪಟ್ಟರೂ ಕೂಡ ಏನು ಅಂದ್ರೆ ಅದರಿಂದ ಬಂದಿರುವ ಪಾಪ ಮತ್ತೊಂದು ಪಾಪದ ಕಡೆಗೆ ಇವನನ್ನ ಎಳ್ಕೊಂಡು ಹೋಗ. ಆ ತರಹ ಪಾಪ ಮಾಡಿಸಿದ್ದೇನಪ್ಪ ಅಂದ್ರೆ ಸುಳ್ಳು ಹೇಳಿಸಿತು ಅದು ಅವನ ಇಚ್ಛೆ. ಏನ್ ಹೇಳ್ದ? ಏನೋ ದರ್ಭ ಸಮಿತ್ತು ಮೊದಲಾದವುಗಳನ್ನ ತಗೊಂಡು ಬರೋದಕ್ಕೆ ಹೋಗ್ಬೇಕಾಗಿದೆ, ಹೋಗ್ ಬರ್ತೀನಿ ಅಂತ ಹೇಳೋದವನು. ಮತ್ತೆ ಒಬ್ಬ ಪಾಪ ಮಾಡುವ ವ್ಯಕ್ತಿ ಹೇಗೆ ಅಂದ್ರೆ ತಾನೊಬ್ಬನೇ ಪಾಪ ಮಾಡೋದಿಲ್ಲ, ಮತ್ತೇನ್ ಮಾಡ್ತಾನೆ? ತನ್ನ ಜೊತೆಗೆ ಸಹಭಾಗಿಗಳನ್ನಾಗಿ ಪಾಪ ಮಾಡೋದಕ್ಕೆ ಇನ್ನೊಂದಿಷ್ಟು ಜನ ಸೇರಿಸ್ಕೊಳ್ತಾನೆ. ಅವರಿಂದಲೂ ಮತ್ತೆ ಇನ್ನು ಕೆಲವು ಪಾಪಗಳನ್ನು ಮಾಡಿಸ್ತಾನೆ. ಈಗ ಅದು ಪುಣ್ಯಕರ್ಮನೇ ಆಗ್ಲಿ ಪಾಪ ಕರ್ಮನೇ ಆಗ್ಲಿ, ಅದ್ರಲ್ಲಿ ಹೇಗೆ ಅಂದ್ರೆ ನಾವು ಒಬ್ಬರೇ ಮಾಡಲ್ಲ, ಅದ್ರ ಜೊತೆ 4 ಜನರನ್ನು ಸೇರಿಸ್ಕೊಂಡು ನೋಡಿ. ಅದಕ್ಕೆ ಸಜ್ಜನರ ಜೊತೆಗೆ ಸೇರ್ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವ್ರು ಹೇಗಿದ್ರು ಸತ್ಕರ್ಮಗಳನ್ನ ಮಾಡತಾನೆ ಇರ್ತಾರೆ, ನೀವು ಮಾಡ್ರಿ ಬಿಡ್ರಿ, ಅವರ ಜೊತೆಗೆ ನೀವು ಸೇರ್ಕೊಂಡ್ರೆ ನಿಮ್ಮನ್ನು ಒಂದಿಷ್ಟು ಸತ್ಕರ್ಮಗಳನ್ನ ಮಾಡುವ ಕಡೆಗೆ ಅವರು ಪ್ರೇರಣೆ ಮಾಡ್ತಾರೆ ಅಂತ. ಆದ್ರಿಂದಲೇ ಸಜ್ಜನರ ಜೊತೆಗೆ ಸೇರ್ರಿ ಅಂತ ಹೇಳೋದು ಶಾಸ್ತ್ರ. ಕೆಲವು ಸಂದರ್ಭಗಳಲ್ಲಿ ಈ ತರಹ ದುರ್ಜನರ ಅಥವಾ ದುಷ್ಟ ಇಚ್ಛೆ ಉಳ್ಳವರಿಗೆ ನೀವು ಸಹಕಾರವನ್ನ ಮಾಡಿದ್ರೆ, ಅನಿವಾರ್ಯತೆಗೆ ನೀವು ಸಿಲುಕಿದ್ರೂ ಕೂಡ ಒಂದ್ ಸಣ್ಣ ಪಾಪ ಮಾಡ್ಲೇಬೇಕಾಗುತ್ತೆ. ನೀರ್ ತಗೊಂಡ್ಬರ್ತೀನಿ ಅಂತ ಸುಳ್ಳು ಹೇಳಿ ಮನೆಯಿಂದ ಹೊರಗೆ ಬಂದು, ಅವನಿಗೆ ಹೆಂಡತಿ ಇಲ್ಲಲ್ಲ, ಅವಳು ತನ್ನ ಗಂಡನ ಜೊತೆಗೆ ಏಕಾಂತದಲ್ಲಿ ಕಾಡಿನಲ್ಲಿ ಕಾಲ ಕಳಿಬೇಕು ಅಂತ ಉದ್ದೇಶ ಇಟ್ಕೊಂಡು ಅವನ ಅಪೇಕ್ಷೆಯಂತೆ ಮನೆ ಬಿಟ್ಟು ಹೊರಟವಳು ಅವಳು. ಆದ್ರೆ ಅವಳು ಉದ್ದೇಶ ಬಹಳ ಒಳ್ಳೇದೇ ಇತ್ತು ಪಾಪ. ಏನಂದ್ರೆ ಇದು ಸರಿಯಾದ ಕಾಲ ಅಲ್ಲ, ಮನೆಯಲ್ಲಿ ಮಾಡಬೇಕಾದಂತಹ ವಿಹಿತ ಕರ್ಮಗಳು ಸಾಕಷ್ಟಿದೆ, ಅದನ್ನ ಬಿಟ್ಟು ಈಗ ಹೋಗೋದು ಸರಿಯಲ್ಲ. ಆದ್ರೂ ಗಂಡನ ಒತ್ತಾಯಕ್ಕೆ ಮಣಿದು ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದವಳು. ಯಾವಾಗಲೂ ಪಾಪಗಳನ್ನ ಮಾಡಿದ್ರಲ್ಲಿ ತಾರತಮ್ಯ ಇರುತ್ತೆ ನೋಡಿ. ಮೂಲಭೂತವಾದ ಉದ್ದೇಶ ಅವಳದಲ್ಲ, ಅದಕ್ಕೆ ಅಲ್ಲೇ ವ್ಯತ್ಯಾಸ ಆಯ್ತು. ಭಗವಂತ ಹೇಗ್ ಮಾಡ್ಬಿಟ್ಟಾದ್ರೆ ಅವಳು ಮುಂದೆ ಬಂದ್ಲು, ಕೊನೆಗೆ ಅವನಿಗೆ ಮಾಧವನಿಗೆ ಯಾವಾಗ ಬೇರೆ ಹುಡುಗಿ ಕಾಣಿಸಿದ್ಲು, ಅವಳ ಕಡೆ ಅವಳ ಹಿಂದೆ ಓಡೋದ ಇವನು. ಆವಾಗ ಮತ್ತೆ ಇನ್ನೊಂದು ಸುಳ್ಳು ಹೇಳ್ದ ಅವನ್ ತನ್ನ ಹೆಂಡತಿಗೆ, ಅದರಿಂದ ಅವಳ ಹೆಂಡತಿ ಪಾರಾದ. ನೋಡು, ನಿನ್ನ ಪಾತಿವ್ರತ್ಯದಿಂದ ನಾನು ಪ್ರಸನ್ನನಾಗ್ಬಿಟ್ಟಿದ್ದೀನಿ ಶುರು ಮಾಡ್ದ ಅವನು. ಅವಳಿಗೆ ಅನಿಸ್ಬಿಡ್ತು ಅಂದ್ರೆ ಅದಕ್ಕೆ ಅನ್ಕೊಂಡೆ, ನನ್ನ ಗಂಡ ಯಾಕೆ ಈ ತರಹ ಬೆಳಗಿನ ಹೊತ್ತಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ, ಪರೀಕ್ಷೆಯಲ್ಲಿ ಅಂತೂ ಪಾರಾದೆ ಅನ್ಕೊಂಡ್ ಮನೆ ನೀರ್ ತಗೊಂಡೆ ವಾಪಸ್ ಹೋದ. ಮನೆಯಿಂದ ಹೊರಟಾಗ ಅವಳು ಸುಳ್ಳು ಹೇಳ್ಕೊಂಡೇ ಹೋಗಿದ್ರು ಕೂಡ ಒಂದ್ ರೀತಿಯಲ್ಲಿ ಅವಳ ಮಾತು ಸತ್ಯವೇ ಆಗೋಯ್ತು. ಆದ್ರೆ ಇವನು ಮಾಧವ ಮಾತ್ರ ನೋಡಿ, ತಪ್ಪು ಇಚ್ಛೆಯನ್ನ ಪಟ್ಟಿದ್ದರ ಪ್ರಭಾವದಿಂದ ಅದು ಮುಂದೆ ಮುಂದೆ ಅವನ ಕಡೆಯಿಂದ ತಪ್ಪು ಮಾಡಿಸ್ತಾನೇ ಹೋಯ್ತು. ಕುಂತಲ ಅಂತ ಅವಳೊಬ್ಳು ಯಾರೋ ಹೆಣ್ಣು ಮಗಳು, ಎಲ್ಲೋ ಅಂತ್ಯಜ ಕುಲದಲ್ಲಿ ಹುಟ್ಟಿದಂಥವಳು, ಮದ್ಯ ಮಾಂಸಾದಿಗಳ ಸೇವನವನ್ನ ಮಾಡ್ತಾ ಜೀವನವನ್ನ ಕಳೆಯುವಂಥವಳು. ಅವಳಲ್ಲಿ ಅವನಿಗೇನೋ ನೋಡುವುದಕ್ಕೆ ಆಕರ್ಷಣೆ, ಅವಳು ಬಹಳ ಸುಂದರಿ ಇದ್ದಾಳೆ ಅಂತ ಅನಿಸ್ಬಿಡ್ತಾವ. ಇದು ಕೇವಲ ಏನು ಅಂದ್ರೆ ತಾತ್ಕಾಲಿಕವಾಗಿರುವಂತಹ ಕಾಮ ಪರವಶನಾದ ಮಾಧವನ ಭಾವನೆ. ಅದೇನೊಂದು ತಾತ್ಕಾಲಿಕವಾದ ಭಾವನೆ ಹುಟ್ಟುಕೊಂಡಿರುತ್ತಲ್ಲ, ಅದೇನಾಗ್ಬಿಡತ್ತೆ ಅಂತಂದ್ರೆ ಅನೇಕ ವರ್ಷಗಳು ಅಥವಾ ಇಡೀ ಜೀವನವನ್ನೇ ಅದೇ ಭ್ರಾಂತಿಯಲ್ಲಿ ಕಳೆಯುವಂತೆ ಆಗತ್ತೆ. ಕೆಲವು ಸಂದರ್ಭಗಳಲ್ಲಿ ಮುಂದೊಂದು ದಿವಸ ಅನಿಸಬಹುದು, ನಮ್ಮಂತೆ ಅವರಂತೆ ಇವರಂತೆ ಇವಳದ್ದು ಒಂದು ಶರೀರ, ನಂದು ಒಂದು ಶರೀರ ಅನಿಸ್ಬಹುದು. ಅದು ಯಾವತ್ತೋ ಇವನು ಕಾಮವಶನ ಆದದ್ದು ಇಡೀ ಜೀವನ ಒದ್ದಾಡದು. ಅವಳೇನೋ ಒಂಥರ ಒಳ್ಳೆಯವಳಿದ್ಲು ಅಂತ ಕಾಣುತ್ತೆ, ಇವನೇನೋ ಸದ್ಬ್ರಾಹ್ಮಣ ನನ್ನ ಸಂಘಕ್ಕೆ ಬಿದ್ದು ಹಾಳಾಗ್ತಾನಲ್ಲ ಅಂತ ಓಡಿದಳಂತ ಪಾಪ ಅವಳು. ಇವನು ಅವಳಿಂದ ಓಡಿದ. ಆಗಿನ ಕಾಲ ಎಷ್ಟು ಪರಿಶುದ್ಧವಾದದ್ದಿತ್ತು ಅಂತಂದ್ರೆ, ಆ ತರಹದ ಸ್ವಭಾವ ಮತ್ತು ದುರಾಚಾರಗಳನ್ನ ಇಟ್ಟುಕೊಂಡಂಥವರು ತಾವು ದುರಾಚರಣೆಯನ್ನ ಮಾಡಿದರೂ ಕೂಡ
ಯಾರು ಸದಾಚಾರಿಗಳಿದ್ರೆ ಅವರಿಂದ ತಾವು ದೂರ ಇದ್ದು ಅವರನ್ನ ಕೆಡಿಸೋದಕ್ಕೆ ಇಚ್ಛೆ ಪಡ್ತಿರ್ಲಿಲ್ಲ. ಯಾಕೋ ನಾವು ಹೀಗೆ ಹುಟ್ಟದಾಗಿಂದ ಕೆಟ್ಟು ಬಿಟ್ಟಿದೀವಿ, ಇನ್ನೊಬ್ಬರನ್ನ ಕೆಡಿಸಬಾರದು ಅಂತನ್ನುವ ಭಾವನೆ ಇದ್ದವರಿದ್ರು. ಇರ್ತಾರೆ, ಎಲ್ಲ ಕಾಲಗಳಲ್ಲೂ ಕೂಡ ಒಳ್ಳೆಯವರು ಅಂತನ್ನೋರು ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಒಂದು ಒಳ್ಳೆ ವಿಚಾರಧಾರೆಯಲ್ಲ ಅವಳು ಈ ಬ್ರಾಹ್ಮಣ ಹಾಳಾಗಬಾರದು ಅಂತ ತುಂಬಾ ಪ್ರಯತ್ನ ಪಟ್ಲು. ಅವಳ ಮಾತುಗಳು ಅಂತನ್ನುವಂತೆ ನಮಗೆ ಪುರಾಣದಲ್ಲಿ ಈ ಶರೀರ ರಚನೆಯ ಕ್ರಮದಲ್ಲಿರುವ ವ್ಯತ್ಯಾಸವನ್ನ ತೋರಿಸ್ಕೊಡ್ತಾರೆ. ಒಂದು ಸುಸಂಸ್ಕೃತವಾದ ಶರೀರವನ್ನ ಪಡೆಯೋದು ಅನ್ನೋದು ಎಷ್ಟು ಕಷ್ಟ ಅನ್ನೋದನ್ನ ತೋರಿಸ್ಕೊಡ್ತಾರೆ. ನಮಗೆ 4 ಜನ ಸಜ್ಜನರ ಮಧ್ಯದಲ್ಲಿ ಸುಲಭವಾದ ಪ್ರವೇಶ ಸಿಗೋದಕ್ಕೆ ಕಾರಣ ಯಾವುದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಒಳ್ಳೆ ಸುಸಂಸ್ಕೃತರಾದಂತಹ ಪರಿನಿಷ್ಠಿತವಾದ ಕುಲಗೋತ್ರಾದಿಗಳುಳ್ಳಂತಹ ತಂದೆ ತಾಯಿಗಳ ಮಕ್ಕಳು ಅಂತ ನಾವಾಗಿರೋದು ಅನಾಯಾಸವಾಗಿ ಸಜ್ಜನರ ಮಧ್ಯದಲ್ಲಿ ನಾವು ಸೇರಿಕೊಳ್ಳುವುದಕ್ಕೆ ಸೋಪಾನವಾಗುತ್ತೆ. ಇಲ್ಲದೇ ಇದ್ರೆ ಗೊತ್ತು ಗುರಿ ಇಲ್ಲದಂತ ಒಬ್ಬ ವ್ಯಕ್ತಿ ಬಂದು ಒಂದು ಗುಂಪಲ್ಲಿ ಸೇರಿಕೊಳ್ತಾನೆ ಅಂತಂದ್ರೆ ಯಾರು ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಈಗ ಯಾರೋ ಒಬ್ಬ ನಮ್ಮ ತುಂಬಾ ಪರಿಚಯದ ಗೆಳೆಯ, ಅವನ ಮಗ ನನ್ನ ಮನೆ ಬಂದು ಬಾಗಿಲು ತಟ್ಟಿ ಇಂಥವರ ಮಗ ನಾನು ಅಂದ್ರೆ ಬಾರಪ್ಪ ಅಂತ ಒಳಗ್ ಏನು ಗೊತ್ತಿಲ್ಲದ ವ್ಯಕ್ತಿ, ಬಹಳ ಒಳ್ಳೆ ಹುಡುಗನೇ ಇರ್ಬೋದು, ಮನೆ ಬಾಗಿಲು ತಟ್ಟಿದ್ರೆ 10 ಸರಿ ಸಂದೇಹದಿಂದ ನೋಡ್ತೀನಿ ನಾನು, ಯಾರೋ ಏನೋ ಕೂಡಪ್ಪ ಜಗಲಿಲ್ ಕೂಡಿಸ್ತಿಲ್ಲ. ಯಾಕೆ? ಅವನ ಬಗ್ಗೆ ನನಗ್ ಪರಿಚಯ ಇಲ್ಲ, ಮನೆ ಒಳಗ್ ಸೇರ್ಸೋದಕ್ಕೆ ಹೆದರ್ತೀನಿ. ಗೊತ್ತಿದ್ದವರ ಮಗ ಅಂತಾನೆ ಒಳಗ್ ಸೇರಿಸ್ಕೊಂಡ್ರೆ ಕಳ್ತನ ಮಾಡೋ ಸಾಧ್ಯತೆಗಳಿರುತ್ತೆ ಅನ್ನೋ ಕಾಲಕ್ಕೆ ಗೊತ್ತಿಲ್ಲದೆ ಇದ್ದವನ ಮೇಲೆ ವಿಶ್ವಾಸ ಹೇಗ್ ಪಡ್ತೀರಿ ಹೇಳಿ? ಅವನನ್ನೂ ಒಳಗೆ ಸೇರಿಸಿಕೊಳ್ಳಬೇಕಾದ್ರೆ ತುಂಬಾ ಪರೀಕ್ಷೆ ಮಾಡ್ಬೇಕಾಗತ್ತೆ, ಆಮೇಲೆ ಒಳಗ್ ಸೇರಿಸ್ಕೊಳ್ತೀವಿ. ಈ ತರಹ ಇರುವಾಗ ಇದರ ಮೇಲೇನೋ ನಮ್ಮ ಶರೀರದ ಮೇಲೆ ನಮ್ಮ ತಂದೆ ತಾಯಿಗಳು ಕೊಟ್ಟ ಸಂಸ್ಕಾರ, ಅದು ನಾವು ಹುಟ್ಟುವುದಕ್ಕಿಂತ ಮುಂಚಿನಿಂದ ಆರಂಭ ಮಾಡಿಕೊಂಡು ಗರ್ಭಾಧಾನ ಆಗ್ಬಹುದು, ಹುಟ್ಟಿದ ಮೇಲೆ ಜಾತಕರ್ಮ ಆಗ್ಬಹುದು, ನಾಮಕರಣ ಆಗ್ಬಹುದು, ಮತ್ತೆ ನಮ್ಮ ಆಹಾರ ರೂಪದಲ್ಲಿ ಪ್ರತಿನಿತ್ಯ ಸಿಗುವ ವಸ್ತು ಆಗಬಹುದು, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆಚರಣೆಯ ಮೇಲೆ, ನಮ್ಮ ನಡತೆಯ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಆ ವ್ಯತ್ಯಾಸವನ್ನ ಪುರಾಣ ತೋರಿಸ್ಕೊಡುತ್ತೆ. ಪ್ರತಿನಿತ್ಯ ಕಿವಿಗೆ ಬೀಳೋ ಅಂತದ್ದೇನು ಅಂದ್ರೆ ಅವ್ರ್ಯಾರೋ ಓಡೋದ್ರು, ಇವ್ರ್ಯಾರೋ ದುಡ್ಡು ಕಿತ್ಕೊಂಡೋದ್ರು, ಯಾರೋ ಕಳ್ಳತನ ಮಾಡಿದ್ರು, ಯಾರೋ ಕೊಲೆ ಮಾಡಿದ್ರು, ಇಂಥ ಶಬ್ದಗಳೇ ನಮ್ ಕಿವಿ ಬೀಳೋದು ಅಂದವಳು. ನಿಮ್ಗಳಿಗೇನು ಅಂತಂದ್ರೆ ತುಂಬಾ ಒಳ್ಳೊಳ್ಳೆ ವಿಚಾರಗಳೇ ಕಿವಿಗೆ ಬೀಳ್ತಾ ಇರತ್ತೆ. ಆ ತರಹದ ಒಳ್ಳೆ ವಿಚಾರಗಳನ್ನ ಕೇಳ್ತಾ ಬೆಳೆದಿರುವಂತಹ ಶರೀರದ ಸ್ಥಿತಿಗತಿಗಳೇ ಬೇರೆ. ಮುಖ್ಯ ಆಹಾರದಲ್ಲೇನು ಅಂತಂದ್ರೆ ವ್ಯತ್ಯಾಸ ಏನು ಅಂದ್ರೆ, ನೀವೆಲ್ಲ ಕೇಳಿರ್ತೀರಿ, ನಾವು ಊಟ ಮಾಡಿದಂತಹ ವಸ್ತುವಿನ ಸೂಕ್ಷ್ಮವಾದ ಒಂದಿಷ್ಟು ಭಾಗ ಮನಸ್ಸಿಗೂ ಬಂದು ಸೇರಿಕೊಳ್ಳುತ್ತೆ. ಮನಸ್ಸು ಅದಕ್ಕೆ ತಕ್ಕಂತೆ ವರ್ತಿಸತ್ತೆ. ಇದನ್ನು ನಾವು ಆಲೋಚನೆ ಮಾಡಿದಾಗ ನಾವು ಎಷ್ಟು ಉತ್ತಮವಾದ ಶರೀರವನ್ನು ಪಡೆದುಕೊಂಡಿದ್ದೇವೆ ಅಂತನ್ನುವುದನ್ನು ನಾವು ನೋಡ್ಬೇಕು. ಅಂತಹ ಉತ್ತಮವಾದ ಶರೀರವನ್ನ ಪಡೆದಂತಹ ಒಬ್ಬ ವ್ಯಕ್ತಿ, ಅದು ಮಾಧವನ ಕಥೆ ಬಿಟ್ಬಿಡಿ, ತಾನೇನಾದರೂ ತಪ್ಪು ಕೆಲಸವನ್ನು ಮಾಡಿ ಆ ಎಲ್ಲ ಸಂಸ್ಕಾರಗಳನ್ನ ಕಳೆದುಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ಉಳ್ಳವನಾಗ್ತಾನೆ ಅಂತಂದ್ರೆ ಅವನು ಎಷ್ಟು ಹಾಳು ಮಾಡ್ಕೊಳ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಬೇಕು. ಹೇಗೆ ತಂದೆ ತಾಯಿಗಳೆಲ್ಲ ತುಂಬಾ ದುಡ್ಡು ಸಂಪಾದನೆ ಮಾಡಿ ಬಹಳ ದೊಡ್ಡ ಶ್ರೀಮಂತಿಕೆಯನ್ನ ತನ್ನ ಮಗನಿಗೆ ಅಂತ ಬಿಟ್ಟು ಹೋದಾಗ ಅವನೇನೋ ಜೂಜಾಡಿ ಅಥವಾ ಇನ್ನೇನೋ ಪಣಕ್ಕಿಟ್ಟು ಎಲ್ಲವನ್ನ ಕಳೆದುಕೊಂಡ ಅಂತಂದ್ರೆ ಅವನು ಹೇಗೆ ಮೂರ್ಖನಾಗ್ತಾನೋ ಹಾಗೆ ನಮ್ಮ ಹಿರಿಯರು ನಮಗೆ ಬಿಟ್ಟುಕೊಟ್ಟಂತಹ ಸಂಪತ್ತನ್ನ ನಾವು ಕಳೆದುಕೊಂಡಂತೆ. ಕಳೆದುಕೊಳ್ಳೋದು ಬಹಳ ಸುಲಭ, 5 ನಿಮಿಷದಲ್ಲಿ ಕಳ್ಕೊಂಡ್ಬಿಡು.
ಯಾವಾಗ ಅವಳ ಜೊತೆಗೆ ಅವನು ಇರ್ತಾನೆ ಅನ್ನೋ ನಿರ್ಧಾರ ಆಯ್ತಲ್ಲ, ಅವಳು ಹೇಳಿದ್ನಂತೆ, ಈ ನಿನ್ನ ಯಜ್ಞೋಪವೀತ ಮೊದಲಾದವುಗಳನ್ನೆಲ್ಲ ತೆಗೆದುಹಾಕ್ಬಿಡ್ಬೇಕು. ಒಂಥರ ಒಳ್ಳೇದು ಅಂತ ಇಟ್ಕೊಂಡು. ಯಾಕೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಯಜ್ಞೋಪವೀತಾದಿಗಳಿಗೆ ಅವನು ಮಾಡುವ ಆಚರಣೆ ಕಲಂಕ ರೂಪವಾಗಿಬಿಡುತ್ತೆ. ಬೇರೆ ಒಬ್ಬ ಯಜ್ಞೋಪವೀತಾದಿಗಳನ್ನ ಹಾಕಿಕೊಂಡಿರುವ ಸದಾಚಾರಿಯಾದ ವ್ಯಕ್ತಿಗೆ ಜನರು ಆಡಿಕೊಳ್ಳೋದಕ್ಕೆ ಕಾರಣವಾಗತ್ತೆ. ನಮ್ಮ ಪ್ರಕಾರ ಗೋಮಾಂಸಾದಿಗಳೇ ಉತ್ತಮ, ಅದನ್ನು ತಿನ್ಬೇಕು, ಎಲ್ಲದಕ್ಕೂ ಒಪ್ಕೊಂಡ. ಆದ್ರೆ ಎಷ್ಟು ದಿವಸ ಅಂತ ಅವಳ ಜೊತೆಗಿರ್ಲಿಕ್ಕೆ ಸಾಧ್ಯ? ಜೀವನವನ್ನು ಮಾಡ್ದ, ಕೊನೆಗಳು ಸತ್ತೋದ್ಲು. ಇವನಿಗೇನಾಗ್ಬಿಡ್ತು ಅಂದ್ರೆ ಒಂಥರ ಬುದ್ಧಿ ಭ್ರಮಣ ಆದಾಗ ಆಗ್ಬಿಡ್ತು. ಅವಳೇ ಜೀವನ, ಅವಳಿಲ್ಲ ಅಂದ್ರೆ ಜೀವನವೇ ಇಲ್ಲ ಎಂಬಂತೆ ಅರ್ಥ ಆಗೋಯ್ತು ಅವನಿಗೆ. ಇವಾಗೇನ್ ಹಿಂತಿರುಗಿ ಮನೆಗೆ ಹೋಗ್ಲಿಕ್ಕೂ ಬರಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲಿದಾರ ಗೊತ್ತಿಲ್ಲ, ಅವನ್ ಹೆಂಡತಿ ಏನಾದ್ರೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಒಂಥರ ಇದೆಲ್ಲ ಈ ಕಥೆ ಸ್ವಲ್ಪ ಹೋಲೋದು ಯಾರಿಗೆ ಅಂದ್ರೆ, ಭಾಗವತದಲ್ಲಿ ಅಜಾಮಿಳನ ಕಥೆ ಬರುತ್ತೆ ನೋಡ್ರಿ, ಆ ಅಜಾಮಿಳನ ಕಥೆಗೆ ಹೋಲ್ತದೆ. ಇಷ್ಟೇನೋ ಅಂದ್ರೆ ಅವನು ಮಲಗಿದಾಗಲ್ಲ ಅನೇಕ ಜನ ಮಕ್ಕಳು ಹುಟ್ಟಿದ್ರು, ಅವನು ಸಾಯುವ ಪರಿಸ್ಥಿತಿ ಬಂದಿತ್ತು, ಮಗನನ್ನ ನಾರಾಯಣ ಅಂತ ಕೂಗುದ ಅಂತ ಅಲ್ಲಿ ಕಥೆ ಬರುತ್ತೆ. ಇಲ್ಲೇನ್ ಹಾಗಿಲ್ಲ, ನಾರಾಯಣ ಪರ್ವತಕ್ಕೆ ಬಂದ ಅಷ್ಟೇ. ಆ ಬುದ್ಧಿ ಭ್ರಮಣ ಆದದಕ್ಕೇನು ಅಂದ್ರೆ ಒಂದ್ ಕಡೆಗೆ ಯಾವುದೇ ಊರಲ್ಲಿ ಅವನಿಗೆ ಇರಕ್ ಸಾಧ್ಯವಾಗ್ತಾ ಇಲ್ಲ, ಸುಮ್ಮನೆ ಊರೂರು ಸುತ್ತಾ ಇದ್ದಾನೆ. ತಿರುಗೋ ಕೆಲಸ. ಯಾಕೆ ಅಂತಂದ್ರೆ ನಿಶ್ಚಿತವಾದಂತಹ ಜೀವನೋಪಾಯ ಇಲ್ಲ ಅವನಿಗೆ. ಯಾವ ಕೆಲಸವನ್ನು ಕೂಡ ನಿಷ್ಠೆಯಿಂದ ಮಾಡುವಷ್ಟು ಸ್ಥೈರ್ಯ ಉಳ್ಕೊಂಡಿಲ್ಲ ಅವನಿಗೆ. ಮತ್ತೇನ್ ಮಾಡ್ತಾನೆ? ಊರೂರು ಸುತ್ತೋದಕ್ ಶುರು ಮಾಡಿ. ಅದ್ರಲ್ಲಿ ಅದೇನ್ ಕೆಲ್ಸನ? ಊರೂರು ಸುತ್ತೋದು ಅನ್ನೋದು ಕೆಲ್ಸನ? ಕೆಲಸ ಅಲ್ಲ. ದಿನಕ್ಕೊಬ್ಬ ಬೇರೆ ವ್ಯಕ್ತಿ ಹತ್ರ ಆದ್ರೆ ಏನಾದ್ರೂ ಭಿಕ್ಷೆಯ ರೂಪದಲ್ಲಿ ಸಿಗಬಹುದು ಅಂತನ್ನುವಂತ ಒಂದು ಅಪೇಕ್ಷೆ. ಈಗ ದಿನ ಒಂದೇ ಮನೆಗೆ ಹೋಗಿ ಭಿಕ್ಷೆ ಕೇಳಲಿಕ್ಕಾಗಲ್ಲ. ಒಂದೇ ಊರಲ್ಲಿದ್ರೆ ಇವನಿಂತ ಒಬ್ಬ ವ್ಯಕ್ತಿ ಇದಾನೆ, ಸುಮ್ಮನೆ ಒಂಥರ ತಲೆ ತಿರುಕೋ ವ್ಯಕ್ತಿ ಇವನು, ಇವನಿಗೇನ್ ತಿನ್ನೋದು ಕುಣೋದು ಕೊಡೋದು, ಗಟ್ಬಿಟ್ಟಾಗಿದ್ದಾನೆ, ಕೆಲಸ ಮಾಡಲ್ಲ, ಮಾತಾಡಕ್ ಶುರು ಮಾಡ್ತಾರೆ ಊರು ಜನ ಎಲ್ಲ. ಒಂದು ಸುತ್ತ ಇಡೀ ಊರಲ್ಲಿರೋ ಎಲ್ಲಾ ಜನರು ಭಿಕ್ಷೆ ಹಾಕ್ಬೋದು, ಎರಡನೇ ಸುತ್ತು ಬಂದ್ರೆ ಯಾಕಪ್ಪ ಏನಾರು ಕೆಲಸ ಮಾಡುವುದು ಹಚ್ತಾರ. ಆಮೇಲೆ ಊರೂರು ಸುತ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ ಇವತ್ತಿ ಊರು ನಾಳೆ ಆ ಊರು ಅಷ್ಟೇ, ಏನು ಚಿಂತೆ ಇಲ್ಲ. ಆ ಆಲೋಚನೆಯಲ್ಲಿ ಅವನೇನ್ ಮಾಡ್ಬಿಟ್ಟ, ಸುತ್ತಾಡ್ತಾ ಹೋದ. ಆದ್ರೆ ಅವನು ವಾಸ್ತವವಾಗಿ ಒಳ್ಳೆಯವನು. ನೋಡಿ, ಶಾಸ್ತ್ರದಲ್ಲೆಲ್ಲ ಕಡೆ ತೋರಿಸೋದೇನು ಅಂದ್ರೆ, ಕೆಟ್ಟ ಕೆಲಸಗಳನ್ನ ಸಜ್ಜೀವರು ಮಾಡ್ತಾರೆ, ದುಷ್ಟ ಜೀವರು ಮಾಡ್ತಾರೆ. ಆದ್ರೆ ಯಾರು ಸಜ್ಜೀವರು ಆ ತರಹ ದುಷ್ಟ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರ ಸ್ವಭಾವ ಒಳ್ಳೆಯದು ಅಂತಿರುತ್ತೆ. ಅಂತಾದ್ದರಿಂದ ಹಿಂದೆಂದೋ ಅವರು ಮಾಡಿದಂತಹ ಸತ್ಕರ್ಮ ಮತ್ತೆ ಅವರನ್ನ ಸರಿಯಾದ ದಾರಿಗೆ ತಂದು ಸೇರಿಸುತ್ತೆ, ಬಿಡೋದು. ಸ್ವಲ್ಪ ಸುತ್ತ ಬಳಸಿ ಬಂದಾಗಾಯ್ತಷ್ಟೇ ಹೊರತು ಮತ್ತೆ ಸರಿಯಾದ ದಾರಿಗೆ ಅವರು ಬಂದು ಸೇರ್ತಾರೆ. ಅವರು ಸೇರ್ತಾರೆ ಅನ್ನೋದಕ್ಕಿಂತಲೂ ಭಗವಂತ ಹಾಗೆ ಬಂದು ಸಂಯೋಜನೆ ಮಾಡಿಸ್ತಾನೆ. ಅವರು ಮಾಡಿದಂತಹ ತಪ್ಪು ಕೆಲಸಗಳಿಗೆ ಭಗವಂತ ಪ್ರಾಯಶ್ಚಿತ್ತಗಳನ್ನು ಮಾಡಿಸ್ತಾನೆ. ಹೇಗೆ ಅಂತನ್ನೋದನ್ನ ನಾವು ಮಾಧವನ ಒಂದು ಕಥೆಯಲ್ಲಿ ಕೇಳಬಹುದು. ಮಾಧವ ಏನು ಮಾಡ್ದ? ತಿರುಗುತ್ತಾ ಇದ್ದ. ಅದರಲ್ಲೂ ವಿಶೇಷವಾಗೇನು ಅಂದ್ರೆ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋ ಜನ ಅಂತಿರ್ತಾರ ನೋಡು. ಇವಾಗೆಲ್ಲ ತುಂಬಾ ಕಡಿಮೆ, ಗಾಡಿಗಳಲ್ಲಿ ಹೊರಟೋಗ್ತಾರೆ, ಅವಾಗೆಲ್ಲ ನಡ್ಕೊಂಡೇ ಹೋಗೋರಲ್ಲ. ಅವಾಗ ಅವ್ರ ಹಿಂದೆ ಹೋಗ್ಬಿಟ್ರೇನು ಅಂದ್ರೆ, ಅವರೆಲ್ಲ ತಮ್ದು ಊಟ ಗೀಟ ಆದ್ಮೇಲೆ ಏನಾದ್ರೂ ಉಳಿದ್ರೆ ಕೊಡ್ತಾರೆ, ಕಾಯ್ತಾ ಇರೋದು. ಮನೆ ಒಂಚೂರು ಉಳಿದೇ ಉಳಿಯತ್ತಲ್ಲ, ಮಿಕ್ಕೆ ಬಿಟ್ಟು. ಅದೊಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಅಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿರೋದು. ಯಾಕೆಂದ್ರೆ ಯಾವುದೇ ಒಂದು ಕಾರಣಕ್ಕಾಗ್ಲಿ ಯಾರಿಗೋ ಉಪಯೋಗ ಆಗತ್ತೆ. ಇವತ್ತಿಗೆ ಅದೆಲ್ಲ ಸ್ವಲ್ಪ ಕಷ್ಟನೇ. ಅದೇ ಒಂದು 50-100 ವರ್ಷಗಳ ಕೆಳಗೆ ಬಹಳ ಉಪಯೋಗ ಇರ್ತಾ ಇತ್ತದು. ಯಾಕಂದ್ರೆ ಯಾರೋ ಒಬ್ರು ಊಟಕ್ಕೆ ಬರೋ,
ಕೊನೆಗೆ ಏನೂ ಇಲ್ಲ ಅಂದ್ರೆ ಮನುಷ್ಯರು ಯಾರೂ ತಗೊಳ್ಳೋರಿಲ್ಲ ಅಂತಂದ್ರು ಕೂಡ ಕ್ರಿಮಿ ಪಶು ಪಕ್ಷಿಗಳಿಗಾದ್ರೂ ಉಪಯೋಗ ಆಗೋದು. ಇವತ್ತಿ ಪಶು ಪಕ್ಷಿ ಎಲ್ಲ ಬಹುಭಾಗ ಹೋಗಿದೆ, ಕ್ರಿಮಿ ಕೀಟಗಳನ್ನು ಉಳ್ಕೊಂಡಿದೆ ಇವತ್ತು. ಆ ತರಹದ ರೀತಿಯಲ್ಲಿ ಎಲ್ಲರೂ ಉಪಯೋಗಿಸಿ ಎಲ್ಲ ಉಂಡು ಮಾಡಿ ತಿಂದ್ಮೇಲೆ ಕೊಟ್ಟಿರುವಂತದ್ದನ್ನು ತಿನ್ಕೊಂಡು ಪಾಪ ಜೀವನ ನಡೆಸ್ಕೊಳ್ತಾ ಇದ್ದ ಅವನು. ಯಾರೋ ಉತ್ತರ ಭಾಗದಿಂದ ಬಂದಿರುವಂತ ರಾಜರು ಈ ಪರ್ವತಕ್ಕೆ ಯಾತ್ರೆ ಮಾಡ್ತಾ ಇದ್ರು. ಅವ್ರು ಸಿಕ್ಕರು ಇವನಿಗೆ. ಇವನು ಎಲ್ಲಿಯ ಬ್ರಾಹ್ಮಣ ಗೊತ್ತಾ? ಮಾಧವ. ಕಾಲಹಸ್ತಿ ಅಂತೇನು ಪ್ರಸಿದ್ಧವಾದ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಒಬ್ಬ ಬ್ರಾಹ್ಮಣ. ಅಂದ್ರೆ ಈಗಿರುವಂತಹ ಏನು ತಿರುಮಲ ಕ್ಷೇತ್ರಕ್ಕೆ ತುಂಬಾ ಸಮೀಪದ ಕ್ಷೇತ್ರವೇ ಅದು. ಅಂತಹ ಸಮೀಪದಲ್ಲಿದ್ದಂತ ವ್ಯಕ್ತಿ ಮತ್ತೆ ಅಲ್ಲಿಯೇ ಉದ್ಧಾರವಾಗುವ ಪ್ರಸಂಗ ಬಂತು ನೋಡಿ. ಭಗವಂತ ಆ ತರಹದ ಸಂಯೋಜನೆಯನ್ನ ಮಾಡಿಸಿದ್ದ. ಆ ರಾಜರು ಯಾತ್ರೆ ಮಾಡುವಾಗ ಇವನ್ ಹಿಂದೆ ಹಿಂದೆ ಹೋಗ್ತಾ ಇದ್ನಲ್ಲ, ಏನಾದ್ರೂ ಉಳಿದದ್ರು ಬಳದದ್ದು ಕೊಡೋರು ಪಾಪ. ಅವರ ಹಿಂದೆ ಬಂದು ಸೇರಿದ್ದೆಲ್ಲಿ ಅಂತಂದ್ರೆ ಕಪಿಲ ತೀರ್ಥಕ್ಕೆ ಬಂದು ಎಲ್ಲರೂ ಸೇರಿ. ಕಪಿಲ ತೀರ್ಥ ಅಂತಂದ್ರೆ ಅದು ವೆಂಕಟಾಚಲ ಕ್ಷೇತ್ರ. ಏನ್ ಈ ಬೆಟ್ಟ ಇದೆಯಲ್ಲ, ಬೆಟ್ಟದ ಬುಡಭಾಗವೇ ಅದು. ಅಂತಹ ಒಂದು ಪ್ರದೇಶದಲ್ಲಿ ಬಂದು ಸ್ನಾನವನ್ನ ಮಾಡಿ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಿದ್ರು ಅವರು. ಅವ್ನು ನೋಡ್ತಾ ಇದ್ದ, ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮುಂಡನಾದಿಗಳನ್ನು ಮಾಡಿಸ್ಕೊಂಡ. ಶ್ರಾದ್ದವನ್ನು ಮಾಡಬೇಕು ಅಂತ ಅವನಿಗೂ ಅನಿಸ್ತು. ತನ್ನ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಬೇಕು ಅಂದ್ರೆ ಏನೂ ಇಲ್ಲ ಅವನ ಹತ್ರ. ಅಷ್ಟೇ ಅಲ್ಲದೆ ಇವನು ಶ್ರಾದ್ದ ಮಾಡ್ತೀನಿ ಅಂತ ಯಾರಿಗಾದ್ರೂ ಬ್ರಾಹ್ಮಣರಿಗೆ ನಿಮಂತ್ರಣ ಕೊಟ್ರೆ ಬ್ರಾಹ್ಮಣರಾದ್ರೂ ಯಾರು ಅದನ್ನು ಸ್ವೀಕಾರ ಮಾಡಿ. ಅಷ್ಟೇ ಅಲ್ಲದೆ ಅವನು ಒಂದು ಶ್ರಾದ್ದವನ್ನು ಮಾಡಬೇಕು, ನಿಮಂತ್ರಣ ಕೊಡಬೇಕು ಅಂದ್ರೆ ಅವನ ಹತ್ರ ಏನಿದೆ ನಿಮಂತ್ರಣ ಕೊಡ್ಬೇಕಲ್ವೇ. ಆದ್ರೆ ಆ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿರುವಂತಹ ಶ್ರದ್ಧೆ ಅದು ಜಾಗೃತವಾದದ್ದು. ಪಾರ್ವಣಾನಿ ಮೃದಾ ಕೃತ್ವ ಪಿತೃಭ್ಯ ಶ್ರದ್ಧೆಯಾದದವು. ಮಣ್ಣಿನಿಂದಲೇ ಪಿಂಡಗಳನ್ನು ಮಾಡಿ ತನ್ನ ಪಿತೃಗಳ ಉದ್ದೇಶದಿಂದ ಅವನಲ್ಲಿ ಪ್ರದಾನ ಮಾಡಿದ್ದಾನೆ. ಅಷ್ಟರಿಂದಲೂ ಕೂಡ ಅವನ ಪಿತೃಗಳಿಗೆ ಉತ್ತಮವಾದಂತಹ ಗತಿ ಉಂಟಾಯಿತು. ಯಾಕೆ? ಅವನ ಮಹಿಮೆ ಅಲ್ಲ ಅದು, ಅಥವಾ ಅವನು ಕೊಟ್ಟಂತಹ ಪಿಂಡದ ಮಹಿಮೆ ಅಲ್ಲ. ಯಾವುದರ ಮಹಿಮೆ? ಅವನಿಗಿದ್ದ ಶ್ರದ್ಧೆ ಹಾಗೂ ಅದಕ್ಕೆ ಈ ಕ್ಷೇತ್ರದ ಸಂಯೋಜನೆ, ಎರಡರ ಮಹಿಮೆ. ಕಪಿಲ ತೀರ್ಥ ಅಂತನ್ನೋದು ಅಷ್ಟು ಪವಿತ್ರವಾಗಿರುವಂತಹ ತೀರ್ಥ. ಕಪಿಲೇಶ್ವರ ಅಂತ ರುದ್ರದೇವರ ಸನ್ನಿಧಾನ, ಮತ್ತೆ ನೋಡಿದರೆ ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಈ ಕ್ಷೇತ್ರ. ದೊಡ್ಡ ಪರ್ವತ, ಭಗವಂತನ ಮೂರ್ತಿ ಇದ್ದಂತೆ ಭಗವಂತನ ಸನ್ನಿಧಾನದಿಂದ ಕೂಡಿದ ಈ ಪರ್ವತದ ಸಮೀಪದಲ್ಲಿ ಮಾಡಿದ್ದಕ್ಕೆ ಮೃತ್ಪಿಂಡ ದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತಾಹ ಮುರವೈರಿ ಶಾಸನ. ಭಗವಂತನ ಆಜ್ಞೆ ಮುಗಿದೋಯ್ತು. ಅಲ್ರಿ, ಇಷ್ಟು ಪಾಪ ಮಾಡಿದಾನವನು, ಅವನಿಗೆ ಅವನ ಪಿತೃಗಳನ್ನೇನು ಉದ್ಧಾರ ಮಾಡೋದು? ಇಲ್ಲ, ಮಾಡ್ಬೇಕು ಭಗವಂತ ಹೇಳಿದ್ ಮುಗಿದೋಯ್ತು. ಯಾಕೆ ಏನು ಕೇಳುವ ಪ್ರಶ್ನೆನೇ ಇಲ್ಲ. ಅವ್ರದೆಲ್ಲ ಉದ್ಧಾರ ಆಗೋಯ್ತು. ಇನ್ನು ಇವನು ಉದ್ಧಾರ ಆಗಿ. ಇವರೆಲ್ಲ ಹೋದ್ರು ಬೆಟ್ಟ ಹತ್ತೋದಕ್ಕೆ ಅಂತ ಶುರು ಮಾಡಿದ್ರು. ಇವನು ಬೆಟ್ಟ ಹತ್ತೋದಕ್ಕೆ ಅಂತ ಹೊರಟ. ಭೂಧರ ಸ್ಪರ್ಶ ಮಾತ್ರೇಣ ತದಘಂ ಪರ್ಯತಪ್ಯತ ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್. ಬೆಟ್ಟ ಹತ್ತುವುದಕ್ಕೆ ಅಂತ ಶುರು ಮಾಡಿದ. ಬೆಟ್ಟವನ್ನ ಸ್ಪರ್ಶಿಸಿದ್ದಾನಷ್ಟೇ, ಮೊದಲ ಹೆಜ್ಜೆ ಇಟ್ಟಿದಾನಷ್ಟೇ. ಅವನ ದೇಹವನ್ನಾಶ್ರಯಿಸಿಕೊಂಡಿರುವ ಎಲ್ಲ ಪಾಪಗಳು ಕುದಿಲಿಕ್ಕೆ ಶುರುವಾಯಿತು.
ಅವನ ಹೊಟ್ಟೆಯಲ್ಲಿ ಹೇಗೆ ಒಂಥರ ಸಂಕಟ ಶುರುವಾಯಿತು ಅಂತಂದ್ರೆ, ಆದ್ರೂ ಸೊಳ್ಳೆ ನೊಣ ನುಂಗ್ಬಿಟ್ಟು ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ರೆ ಹೇಗಾಗಬೇಕು ಹಾಗಾಗಕ್ ಶುರುವಾಯ್ತು. ಆತರ ಸಂದರ್ಭದಲ್ಲಿ ಒಂಥರ ಕಸಿವಿಸಿಯಾಗಿ ವಾಂತಿ ಮಾಡ್ಕೊಂಡ್ಬಿಡ್ತಾರಲ್ಲ, ಎಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಟ. ಆ ತರಹ ಅವನು ಮಾಡಿದ ಎಲ್ಲ ಪಾಪಗಳು ಒಂತರಹ ಮೂರ್ತಿಮಂತವಾಗಿ ವಾಂತಿಯ ರೂಪದಲ್ಲಿ ಹೊರಗೆ ಬಿತ್ತು. ಒಂದು ಕಡೆಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಪ್ರತಿಯೊಬ್ಬರೂ ಮಾಡಿದಂತಹ ಪಾಪಗಳು ಅಂತ ಏನಿರುತ್ತೆ ಅವುಗಳಿಗೆಲ್ಲ ಅಭಿಮಾನಿಗಳಾದ ಚೇತನರಿರ್ತಾರೆ. ಅವ್ರಿಗೆಲ್ಲ ಒಂದೊಂದು ಶರೀರಗಳಿರುತ್ತೆ, ಅವರು ಮತ್ತೆ ಮಾಡಿದ ಕರ್ಮಗಳಿರುತ್ತೆ, ಆ ಕರ್ಮಗಳಿಗೆ ಅಭಿಮಾನಿಗಳಾದ ಮತ್ತೆ ಬೇರೆ ಚೇತನರಿರ್ತಾರೆ. ಹೀಗಿದು ಸಾಕಷ್ಟು ಜನ ಇದ್ದಾರೆ ಕರ್ಮಾಭಿಮಾನಿಗಳಾದ ಚೇತನರು. ಹೀಗೆ ಕೆಲವ ಸಂದರ್ಭಗಳಲ್ಲಿ ಆಯಾ ಕ್ಷೇತ್ರಗಳು ಅಥವಾ ಮಂತ್ರಗಳ ಮಹಿಮೆಯನ್ನ ತೋರಿಸ್ಬೇಕಾದ್ರೆ ಮೂರ್ತಿಮಂತವಾಗಿ, ಅಂದ್ರೆ ಒಂದು ರೂಪವನ್ನ ತಾಳಿ ಬಂದು ಪಾಪವೆಂಬುವುದು ಹೊರಗೆ ಬರೋದು ಅನ್ನೋದು ಪ್ರಸಿದ್ಧವಿದೆ. ಆಚಾರ್ಯರು ಕೊಡೋ ದೃಷ್ಟಾಂತ ಯಾವುದು ಅಂದ್ರೆ, ಒಬ್ಬ ರಾಜ ಬ್ರಹ್ಮ ಹತ್ಯೆಯನ್ನ ಮಾಡಿದಂಥವನು ಬ್ರಹ್ಮಪಾರ ಸ್ತೋತ್ರವನ್ನು ಕೇಳುವುದು ಹೇಳುವುದು ಅದರ ಪ್ರಭಾವದಿಂದ ಬ್ರಹ್ಮ ಹತ್ಯೆಯನ್ನೇ ಕಳೆದುಕೊಂಡ. ಬ್ರಹ್ಮಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ. ಆವಾಗ ಅವನ ದೇಹದಿಂದ, ರಾಜನ ಶರೀರದಿಂದ ಬ್ರಹ್ಮ ಹತ್ಯೆ ಎಂಬ ದೋಷ ಇತ್ತಲ್ಲ, ಅದು ಮೂರ್ತಿಮಂತವಾಗಿ ನಿಷ್ಕ್ರಾಂತವಾಯಿತು. ಒಂದು ರೂಪವನ್ನು ತಾಳಿ ಹೊರಗೆ ಬಂದಿದೆ, ಮೈಯಿಂದ ಸೋರ್ತಾ ಇದೆ ದುರ್ಗಂಧ ಪೂರಿತವಾದ ರಸ. ಆ ತರಹದ ವ್ಯಕ್ತಿ ಹೊರಗೆ ಬಂದದ್ದು. ಆ ತರಹ ಏನು ಅಂದ್ರೆ, ಇಲ್ಲಿಯೂ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿದ್ದಾನೆ ಎಂಬುದರ ಸಂಕೇತ ರೂಪವಾಗಿ ಅವನ ದೇಹದಿಂದೆಲ್ಲ ಹೊರಗೆ ಬಂದದ್ದನ್ನ ಜನ ನೋಡಿದ್ರು. ಅದೇನ್ ಮಾಡ್ಬೇಕು, ಅಷ್ಟು ಕಟ್ಟಲ್ಲಿ ಬಿದ್ರು ಪಡೆಯೋರು ಯಾರದನ್ನು ಅಲ್ವಾ? ಆದ್ರೆ ತದಂಗ ಜಾತಃ ಕೋಪ್ಯಗ್ನಿ, ಅವನ ಶರೀರದಿಂದಲೇ ಹೊರ ಬಂದಿರುವಂತಹ ಒಂದು ಬೆಂಕಿ ಅದನ್ನ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿ. ಈ ಸುದ್ದಿ ದೇವತೆಗಳಿಗೆಲ್ಲ ಗೊತ್ತಾಗಿದೆ. ಇದನ್ನು ನೋಡೋದಕ್ಕೆ ದೇವತೆಗಳು ಆಗಮಿಸಿ ಅದನ್ನು ನೋಡಿ ಆಶ್ಚರ್ಯಪಟ್ಟುದು. ಏನಪ್ಪಾ ಇದು ಬೆಟ್ಟದ ಮಹಿಮೆ. ಒಬ್ಬ ವ್ಯಕ್ತಿ ನಿಜವಾಗಲೂ ಶ್ರದ್ಧೆಯಿಂದ ಈ ತರಹ ಬೆಟ್ಟವನ್ನ ಹತ್ತೋದಕ್ಕೆ ಅಂತ ಹೋದ್ರೆ, ತಾನಿದ್ದ ಜಾಗದಿಂದ ಬೆಟ್ಟ ಇರುವ ಜಾಗದ ಪರ್ಯಂತ ಹೀಗೆ ನಡೆದು ಬರಬೇಕಾದ ಪಾದಯಾತ್ರೆ ಅಂತಂತಾರ ನೋಡಿ. ಬಹಳ ಮಹತ್ವ ಇದೆ ಪಾದಯಾತ್ರೆಗೆ ಅಂತ. ವಿಶಿಷ್ಟವಾದ ತೀರ್ಥಕ್ಷೇತ್ರಗಳಿಗೆ ಪಾದಗಳಿಂದ ನಡಿತಾ ಹೋಗೋದು ಅಂತನ್ನೋದೇನಿದೆಯಲ್ಲ, ಇದರ ಮಹತ್ವ ಎಷ್ಟಿದೆ ಅಂತಂದ್ರೆ, ಹೆಜ್ಜೆ ಹೆಜ್ಜೆಗೆ ಅಶ್ವಮೇಧಾದಿ ಫಲಗಳನ್ನು ಪಡಿತಾನೆ ಮನುಷ್ಯ. ಶಾಸ್ತ್ರ ಹೇಳತ್ತೆ, ಯಾನದಲ್ಲಿ ಹೋದ್ರೆ ಒಂದಿಷ್ಟು ಪುಣ್ಯ ಹ್ರಾಸ ಆಗತ್ತೆ, ಇಲ್ಲ ನಡೆದು ಹೋಗ್ತಾ ಇದ್ದೇವೆ ಅಂತಂದ್ರೂ ಕೂಡ ಚಪ್ಪಲಿ ಛತ್ರಿ ಇಟ್ಕೊಂಡು ಹೋದ್ರೆ ಮತ್ತಷ್ಟು ಪಾಪ ಹೋಗತ್ತೆ, ಪುಣ್ಯ ಹೋಗತ್ತೆ. ಪಾಪ ಅಲ್ಲ, ಬರೋ ಪುಣ್ಯ ಹ್ರಾಸ ಆಗತ್ತೆ. ಮತ್ತೆ ಅಲ್ಲಿ ದಾರಿಯಲ್ಲಿಯೂ ಕೂಡ ಇನ್ನೊಬ್ಬರು ಹಾಕಿದ್ದು ಊಟನೇ ಉಣ್ಕೊಂಡು ಹೋಗ್ಬಿಟ್ರೆ, ಪರಾನ್ನವನ್ನ ಸೇವನ ಮಾಡ್ತಾ ಹೋದ್ರೆ ಎಲ್ಲ ಪುಣ್ಯ ಅವ್ರಿಗೆ ಹೋಗ್ಬಿಡತ್ತೆ. ಮತ್ ಇವನಿಗೇನು ಉಳಿತು? ಇಲ್ಲ, ಮನೆಯಿಂದ ಆರಂಭ ಮಾಡ್ಕೊಂಡು ಇವನು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಇವನು ಊಟ ಗೀಟ ಮಾಡ್ಕೊಂಡು ನಡೀತಾ ಇದ್ದೀನಿ ಅಂತ ಯಾವುದೇ ಸಂಧ್ಯಾ ವಂದನಾದಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡದೆ, ಚಪ್ಪಲಿ ಛತ್ರಿ ಇಲ್ಲದೆ, ವಾಹನ ಅಂತೂ ಇಲ್ಲ, ಚಪ್ಪಲಿ ಛತ್ರಿ ಇಲ್ಲ ಅಂತ, ಚಪ್ಪಲಿ ಛತ್ರಿ ಇಲ್ಲ ರೀ ಅದಕ್ಕೆ ವಾಹನದಲ್ಲಿ ಹೋಗ್ತಾ ಇದೀನಿ ಅಂತ ಹೋದ್ರೆ ಏನ್ ಮಾಡೋದು? ವಾಹನವೂ ಇಲ್ಲೇ ನಡ್ಕೊಂಡು ಹೋಗಿ ಅಲ್ಲಿ ತಲುಪಿದ ಅಂದ್ರೆ, ತಲುಪಿದ್ಮೇಲೆ ಮತ್ ವಾಪಸ್ ಮತ್ತೆ ಹಾಗೆ ಗಾಡಿಯಲ್ಲಿ ಬಂದ್ಬಿಡ್ಬಾರ್ದು, ಮತ್ ವಾಪಸ್ ನಡ್ಕೊಂಡೇ ಬಂದ ಅಂದ್ರೆ ಅದು ಒಂದು ಪಾದಯಾತ್ರೆ. ಹಾಗೆ ಮಾಡಿದವನು ಉದ್ಧಾರ ಆಗಿ ಹೋಗ್ಬಿಡ್ತಾನೆ. ಇವನು
ಬೇಕು ಅಂತ ಮಾಡಿದ್ದಲ್ಲ, ದೇವ್ರ ಇವನ್ ಕಡೆಯಿಂದ ಮಾಡಿಸ್ಬಿಟ್ಟ. ಅದೇನ್ ನಡೀತಾ ಹೋದ, ಇದ್ದ ಜಾಗದಿಂದ ನಡೀತಾ ಹೋದದ್ದು. ಅವನು ಯಾವಾಗ ಹೊರಟ ಆವಾಗಿನ ಪಾದಯಾತ್ರೆ ಶುರು. ಹಾಗ್ ನಡ್ಕೊಂಬಂದ್ ಬೆಟ್ಟ ಹತ್ಲಿಕ್ಕೆ ಅಂತ ಶುರು ಮಾಡಿದ್ದಕ್ಕ ಅವನಿಗೆಲ್ಲ ಪಾಪಗಳ ಪರಿಹಾರ ಆಗೋಯ್ತು. ಈ ತರ ಮಾಡ್ದವ ನಮ್ದೆಲ್ಲ ಏನಂತೆ, ತೀರ್ಥಯಾತ್ರೆ ಮಾಡಿದ ಪುಣ್ಯವೇ ಬರಲ್ಲ ಅಂತ. ನಿಜ, ಆ ತರ ಮಾಡಿದ ಪುಣ್ಯ ಬರೋದೇ ಇಲ್ಲ, ಸಂದೇಹವೇ ಇಲ್ಲ. ತೀರ್ಥ ಅಥವಾ ಕ್ಷೇತ್ರದಲ್ಲಿರುವ ಮೂರ್ತಿಯನ್ನ ದರ್ಶನ ಮಾಡಿದ ಪುಣ್ಯ ಅಂತೂ ಬರುತ್ತಲ್ಲ, ಅದು ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಕಡೆಗೆ ಹೇಳ್ತಾರೆ, ನಮ್ಮಂತವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಲ್ಲ ನಾವು. ಗಾಡಿಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಿಡೋರು ನಾವು ಸಮಾಧಾನ ಮಾಡ್ಕೋಬೇಕಲ್ಲ. ಕೆಲವು ಕಡೆ ಸ್ಮೃತಿಗಳಲ್ಲಿ ಹೇಳ್ತಾರೆ, ಜನರು ವಾಹನಗಳಲ್ಲಿ ಹೋಗೋದು, ಅದರಲ್ಲೂ ಐಷಾರಾಮಿಕೆ ಮಾಡ್ಕೊಂಡು ಹೋಗೋದು ಅಂತ ಅನ್ನೋದನ್ನ ಯಾಕೆ ಮಾಡ್ತಾ ಇರ್ತಾರೆ ಅಂತಂದ್ರೆ, ದುಡ್ಡಿದೆಯಲ್ಲ ಮಜಾ ಮಾಡೋಣ ಅನ್ನೋ ಕಾರಣಕ್ಕೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಪರ್ಯವಸಾನವಾಗದೇ ಇರುವಂತೆ ಮತ್ತೆ ನಡೆಯಕ್ಕಾಗದೇನೆ ಇದ್ದಂಥವನು ಹೋಗದೇ ಇರೋಕ್ಕಿಂತ ಈ ತರ ವಾಹನದಲ್ಲಿ ಹೋಗೋದು ವಾಸಿ ಅಂತ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ಮಜಾ ಮಾಡಕ್ ಹೋಗ್ಬಾರ್ದು. ಇಲ್ಲಿ ಅದು ಇನ್ನೊಂದು ಪಕ್ಕದ ವಿಚಾರ ಅಂತ ಇಟ್ಕೊಳ್ಳೋಣ. ಹೀಗೆ ಮಾಧವ ಅಂತನ್ನುವನಿಗೆ ಎಲ್ಲ ವಿಧವಾದ ಈ ಪಾಪಗಳಿಂದ ಬಿಡುಗಡೆ ಆಯಿತು. ಬ್ರಹ್ಮದೇವರು ಆಗಮಿಸಿದ್ರು. ಬ್ರಹ್ಮದೇವರು ಆಗಮಿಸಿ ಹೇಳ್ತಾರೆ ಅವನಿಗೆ, ಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ. ನೋಡಪ್ಪ, ನಿನಗೆ ಇಲ್ಲಿ ಪಾಪ ಪರಿಹಾರ ಆಗೋಯ್ತು. ಇನ್ನ ಕೇವಲವಾಗಿ ಏನು ಅಂದ್ರೆ, ಈ ಶರೀರದಲ್ಲೂ ಮತ್ತೆ ಹೆಚ್ಚಿನ ಸಾಧನೆ ಏನು ಮಾಡ್ಲಿಕ್ಕೆ ಆಗಲ್ಲ ನೀನು. ಕೇವಲ ಏನು ಅಂದ್ರೆ, ಮತ್ತೆ ಪಾಪ ಪರಿಹಾರ ಮಾಡೇನ್ ಪ್ರಯೋಜನ ನೀವ್ ಅನ್ಕೋಬಹುದು. ಆದ್ರೇನಾಗತ್ತೆ, ಈ ಪಾಪ ಮಾಡಿದ್ದಿಲ್ಲಿ ಪರಿಹಾರ ಮಾಡಿಕೊಳ್ಳದೆ ಇದ್ರೆ ಮುಂದಿನ ಶರೀರಕ್ಕೆ ಇದು ರವಾನೆ ಆಗತ್ತೆ. ಮುಂದಿನ ಶರೀರಕ್ಕೆ ರವಾನೆ ಆಯ್ತು ಅಂತಂದ್ರೆ ಅಲ್ಲಿಯೂ ಯಾವ ಸಾಧನೆ ಆಗಲ್ಲ ಅಂತ ಹೋಗಿ. ಅದಕ್ಕೆ ಈಗ ಸದ್ಯಕ್ಕೆ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ. ಈಗ ಬೆಟ್ಟ ಹತ್ತುವುದೊಂದೇ ನಿನ್ನ ಪುಣ್ಯ ಸಂಪಾದನೆಗೆ ಹೋಗ್ತಾರೆ. ಆಯ್ತಲ್ಲ, ಪಾಪ ಪರಿಹಾರ ಆಯ್ತು ಅಂತ ಕೆಳಗ್ ಬಂದ್ಬಿಡ್ಬೇಡ. ನಾವು ಹೋಗೋದು ಬೆಟ್ಟದ ಮೊದಲನೇ ಹೆಜ್ಜೆ ಇಟ್ಬಿಟ್ಟು ಎಲ್ಲ ಪಾಪ ಪರಿಹಾರ ಆಯ್ತು ತಾಪ ಬಂದ್ಬಿಡೋದು. ಹಾಗಿರಲ್ಲ ಅದು. ನೋಡಿ, ಎರಡಿರುತ್ತೆ. ಒಂದು ಪಾಪ ಪರಿಹಾರ ಜೊತೆಗೆ ಒಂದಿಷ್ಟು ಪುಣ್ಯ ಸಂಪಾದನೆನೂ ಇರುತ್ತಲ್ಲ. ಆ ಒಂದು ಹೆಜ್ಜೆನಿಟ್ಟಿದ್ದಕ್ಕೆ ಎಲ್ಲ ಪಾಪ ಪರಿಹಾರ ಆಗತ್ತೆ ಅಂದ್ರೆ, ಮುಂದೆ ಇಟ್ಟ ಒಂದೊಂದು ಹೆಜ್ಜೆಗಳು ಕೂಡ ನಮ್ಮ ಪುಣ್ಯ ಸಂಪಾದನೆಯಲ್ಲಿ ಪರಿಣಮಿಸುತ್ತವೆ. ವಿಶೇಷವಾಗಿ ಈ ಬೆಟ್ಟದ ಮೇಲೆ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ದೇವರ ಸನ್ನಿಧಾನದಲ್ಲಿ ಕೂತು ಯೋಗಾಭ್ಯಾಸದ ಬಲದಿಂದ ದೇಹವನ್ನು ಬಿಡುವುದು. ದೇಹ ಪರಿತ್ಯಾಗ ಮಾಡೋದೇ ಅಷ್ಟೇ, ಅಲ್ಲಿಗೆ ಹೋಗೋದಾಯ್ತು. ಇನ್ನೇನು ಈ ಶರೀರದಿಂದ ಯಾರ್ದೋ ಮತ್ತೆ ನಿಮ್ ಹಳೆ ಅಪ್ಪ ಅಮ್ಮ ಅಥವಾ ಹೆಂಡತಿ ಮಕ್ಕಳು ಅಲ್ಲೇ ಹೋಗುವ ಅದೆಲ್ಲ ಏನಿಲ್ಲ. ನೋಡಿ, ಇವನೇ ಮುಂದಿನ ಜನ್ಮದಲ್ಲಿ ಯಾರಪ್ಪ ಅಂದ್ರೆ ಆಕಾಶ ರಾಜ. ಅದು ಮತ್ತೇನು ಅಂತಂದ್ರೆ, ಇದೇ ವೆಂಕಟಾಚಲದ ಸಮೀಪದಲ್ಲಿಯೇ ಇರುವಂತಹ ತೋಂಡ ದೇಶದ ರಾಜನಾಗಿದ್ದು, ಅವನಿಗೆ ಇದೇ ಪರ್ವತದಲ್ಲಿ ಬಂದು ನೆಲೆಸಿದ ಭಗವಂತನನ್ನ ಅಳಿಯನನ್ನಾಗಿ ಪಡೆಯುವಂತಹ ಭಾಗ್ಯ. ಸಾಕ್ಷಾತ್ ಇವನ ಮಗಳು ಅಂತಾಗಿ ಮಹಾಲಕ್ಷ್ಮಿ ಅವತಾರ ಮಾಡ್ತಾಳೆ. ತವ ಪುತ್ರಿ ಜಗನ್ಮಾತಾ ಜಾಮಾತಾ ಚ ಜಗತ್ಪತಿ. ನಿನ್ನ ಮಗಳಾಗಿ ಮಹಾಲಕ್ಷ್ಮಿ ಅವತಾರವನ್ನು ಮಾಡ್ತಾಳೆ. ಮತ್ತವಳು ನಿನ್ನ ಮಗಳು ಮಹಾಲಕ್ಷ್ಮಿ ಆದ್ಮೇಲೆ ಅವಳ ಗಂಡ ಭಗವಂತ ಬರ್ಲೇಬೇಕಲ್ಲ, ಇದು ನಿನ್ನ ಭಾಗ್ಯ ಅಂತ ಹೇಳಿ ಅವನನ್ನ ಅನುಗ್ರಹ ಮಾಡಿ ಕಳಿಸಿದ್ರು ಬ್ರಹ್ಮದೇವರು. ಆವಾಗ ದೇವತೆಗಳಂದ್ರು, ನೋಡಿ ಹೇಗ್ ಪಾಪ ಪರಿಹಾರ ಆಯ್ತು, ಈ ಕ್ಷೇತ್ರದ ಮಹಿಮೆ ಹೀಗಿದೆ ಅಂತ ಹೇಳಿದ್ರು. ಆವಾಗಿನಿಂದ ಜನರು ಇದನ್ನ ವೆಂಕಟಾಚಲ ಅಂತ ಕರಿತಾ ಬಂದ್ರು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಬೇಕಾದಂತಹ ಅನೇಕ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವೂ ಕೂಡ ಒಂದು. ನಾವು ಬಹಳ ನೋಡ್ತಾ ಇರ್ತೇವೆ, ಅಲ್ಲಿ ಯಾವ ಕಡೆ ಕ್ಷೇತ್ರ ಮಹಿಮೆ ಅಂತ ಕೇಳಕ್ ಹೋದ್ರು ಕೂಡ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಈ ಕ್ಷೇತ್ರವನ್ನು ಸ್ಮರಣೆ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ನಾವ್ ಅನ್ಕೊಳ್ತೀವಿ
ಎಷ್ಟು ಒಂದು ಕ್ಷೇತ್ರ ಸ್ಮರಣೆ ಮಾಡಕ್ಕಾಗತ್ರಿ? ಸರಿ, ಏನ್ ಮಾಡ್ತೀರಿ ನೀವು? ಅದಕ್ಕೆ ಯಾವ ಕ್ಷೇತ್ರನೂ ಸ್ಮರಣೆ ಮಾಡಕ್ ಹೋಗಲ್ಲ. ಯಾವ್ದ್ರ ಕೆಲವು ಕ್ಷೇತ್ರಗಳಾದ್ರೂ ಸ್ಮರಣೆ ಮಾಡ್ಬೋದಲ್ವೇ? ಅಥವಾ ದಿನಕ್ಕೊಂದು ಕ್ಷೇತ್ರ ಆದ್ರೂ ಸ್ಮರಣೆ ಮಾಡ್ಬೋದಲ್ಲ? ನೀವು ದಿನಕ್ಕೊಂದು ಕ್ಷೇತ್ರ ಸ್ಮರಣೆ ಮಾಡೋದ್ರಲ್ಲಿ ಸ್ವಾರಸ್ಯ ಹೇಳ್ತೀನಿ ನಿಮ್ಗೆ. ಅವಾಗ ಅನಿವಾರ್ಯವಾಗಾದ್ರೂ 3 ಕ್ಷೇತ್ರ ಸ್ಮರಣೆ ಆಗುತ್ತೆ. ನೆನ್ನೆ ಯಾವ್ದು ಮಾಡಿದ್ವಿ, ಆಯ್ತು ಹಾಗಾದ್ರೆ ಇವತ್ತು ಇದ್ ಮಾಡ್ಬೇಕು, ನಾಳೆ ಅದಿದೆ ಅಂತ ಈಗ ಅನ್ಸತ್ತೆ ನೋಡಿ. ಕಡಿಮೆ ಆದ್ರೂ 3 ಕ್ಷೇತ್ರ ಸ್ಮರಣೆ ಆಗುತ್ತೆ. ಕೆಲವರು ತರಕಾರಿಗಳನ್ನ ಯಾವತ್ ತಯಾರು ಮಾಡ್ಬೇಕು ಅಂತ ಪಾಪ ತಲೆಯಲ್ಲಿ ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ. ಇದ್ ಮಾಡೋದು ಜಗಳ ಆಗತ್ತೆ ಅಂದ್ಬಿಟ್ಟು ಏನ್ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಉದ್ದಕ್ಕ ಸೋಮವಾರ ಇದು, ಮಂಗಳವಾರ ಇದು, ಬುಧವಾರ ಇದು, ಗುರುವಾರ ಇದು ಬರೆದ್ಬಿಟ್ಟಿದ್ರು. ಅದನ್ನ ಗಟ್ಟಿ ಹಾಕೊಂಡ್ಬಿಟ್ಟಿದ್ರು, ಮುಗಿದಾಯ್ತು. ಇವತ್ ಯಾವ ವಾರಪ್ಪ? ಶನಿವಾರ. ನೆನ್ನೆ ಇದ್ ಮಾಡಿದ್ವಿ ಅಂದ್ರೆ ಶನಿವಾರ ಇದ್ ಮಾಡೋದು, ನಾಳೆ ಭಾನುವಾರ ಆ ತರಕಾರಿ ಅಂತ 3 ದಿವಸ ತರಕಾರಿ ಸ್ಮರಣೆ ಮಾಡ್ತಾ ದಿವಸ. ಆತರ ಪ್ರತಿನಿತ್ಯ ಇವನು ಯಾವ್ದಾದ್ರು ಒಂದಾದ್ರೂ ಕ್ಷೇತ್ರ ಸ್ಮರಣೆ ಮಾಡ್ಬೇಕಲ್ವೇ? ಭಾಗವತದಲ್ಲಿ ಬರುತ್ತೆ ನೋಡಿ, 8ನೇ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಬರುತ್ತಲ್ಲ, ಅಲ್ಲಿ ಹೇಳ್ತಾರೆ ಗಜೇಂದ್ರ ಮೋಕ್ಷ ಈಗ ಭಗವಂತ ಮಾಡಿದ, ಸ್ಮರಣೆ ಮಾಡ್ಬೇಕಾದ್ರೆ ದೇವರೇ ಹೇಳ್ತಾನೆ ಸ್ವತಃ ತಾನು. ಬೆಳಗ್ಗೆ ಇಷ್ಟೆಲ್ಲ ಸ್ಮರಣೆ ಮಾಡ್ಬೇಕು ಅಂತ 10-15-20 ಹೇಳ್ತಾನೆ. ಕ್ಷೀರ ಸಮುದ್ರದಲ್ಲಿ ಪರ್ವತ, ಈ ಪರ್ವತದಲ್ಲಿ ಸರೋವರದಲ್ಲಿ ನೀನು, ಈ ಮೊಸಳೆ ನಾನು, ಇದೆಲ್ಲ ಸ್ಮರಣೆ ಮಾಡ್ಬೇಕು. ಇಲ್ಲಿ ಸುತ್ತಮುತ್ತ ಇರೋ ಗಿಡ ಮರಗಳು, ಹೀಗೆ ಯಾವುದ್ರಲ್ಲಿ ಹೋದ್ರೂ ಬೆಳಗ್ಗೆ ಸ್ಮರಣೆ ಮಾಡಿ, ಪ್ರಭಾತ ಕಾಲದಲ್ಲಿ ಸ್ಮರಣೆ ಮಾಡಿ ಅಂತ. ಅದ್ರ ಜೊತೆಗೆ ಆ ಸಾಲಿನಲ್ಲಿ ಇದನ್ನು ಒಂದನ್ನು ಸೇರಿಸ್ಕೊಳ್ಳಿ. ವೆಂಕಟಾಚಲ ಕ್ಷೇತ್ರವನ್ನ ನಿತ್ಯ ಪ್ರಭಾತ ಕಾಲದಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ. ಅದರ ವಿಶೇಷವಾದ ಫಲ. ನಮ್ಮ ತೀರ್ಥಯಾತ್ರೆಗಳಲ್ಲಿ ಬಹಳ ಪ್ರಸಿದ್ಧವಾದಂತಹ ತೀರ್ಥಯಾತ್ರೆ ಒಂದಿದೆ. ಯಾವುದು ಅಂದ್ರೆ ಗಂಗಾ ಸೇತು ಯಾತ್ರೆ. ಈ ಗಂಗಾ ನದಿಗೆ ಹೋಗ್ಬರೋದು ಮತ್ತೆ ರಾಮೇಶ್ವರ ಸೇತುವಿಗೆ ಹೋಗ್ಬರೋದು. ಅದ್ರಲ್ಲಿ ಒಂದಕ್ಕೆ ಹೋಗಿ ಇನ್ನೊಂದಕ್ಕೆ ಹೋಗಿ ಮತ್ತೆ ಅದಕ್ಕೆ ಹೋಗೋದು. ಈ ತರಹ ಮಾಡಿದ್ರೆ ಒಂದು ತೀರ್ಥಯಾತ್ರೆ ಆಯ್ತು ಅಂತನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಗಂಗಾ ಸೇತು ಯಾತ್ರೆ ಅಂತ ಮಾಡ್ತಾರೆ. ಈ ಗಂಗಾ ಸೇತು ಯಾತ್ರೆಯನ್ನ 1000 ಬಾರಿ ಮಾಡಿದಷ್ಟು ಫಲ ಬರುತ್ತೆ ಈ ವೆಂಕಟಾಚಲ ಕ್ಷೇತ್ರವನ್ನ ನಾವು ಸ್ಮರಣೆ ಮಾಡಿದ್ರೆ. ಅದನ್ನು ಕೂಡ ಹೇಗೆ ಸ್ಮರಣೆ ಮಾಡ್ಬೇಕು ಅಂದ್ರೆ, ಈ ಪರ್ವತಕ್ಕೆ 4 ಹೆಸರುಗಳಿದೆ ಅಂತ ಈ ರೀತಿಯಾಗಿ ಸ್ಮರಣೆ ಮಾಡೋದು, ಅದು ಇನ್ನೂ ವಿಶೇಷವಾದಂತಹ ಫಲವನ್ನ ನಮಗೆ ನೀಡತ್ತೆ. ಅದಕ್ಕೆ ನಿನಗೇನೋ ನಾನಾ ವಿಧವಾದ ಸ್ವಪ್ನಾದಿಗಳಿಂದ ಸೂಚಿತವಾಗಿರುವಂತಹ ಅನರ್ಥಗಳು, ಏನೋ ತೊಂದರೆಗಳು ಮನಸ್ಸಲ್ಲಿದ್ರೆ ಅದರ ಪರಿಹಾರವಾಗೋದಕ್ಕೆ ನಾನು ಈ ಪರ್ವತದ ಬಗ್ಗೆ ನಿನಗೆ ಹೇಳಿದ್ದೀನಪ್ಪ. ಆಗಬಹುದಾದ ಏನೇ ಅನಿಷ್ಟಗಳಿದ್ರೂ ಕೂಡ ಇದರಿಂದ ಪರಿಹಾರವಾಗುತ್ತೆ. ಮತ್ತಿಷ್ಟು ಹೇಳಿದ ಮೇಲೆ ಏನು ಅಂತಂದ್ರೆ, ಈ ಬೆಟ್ಟದ ಬಗ್ಗೆ ಮಾತ್ರ ತಿಳಿದುಕೊಳ್ಳೋದಕ್ಕೆ ನಿಲ್ಲದೆ ಈ ಬೆಟ್ಟದಲ್ಲಿ ನೆಲೆಸಿದ ಭಗವಂತನ ಮಹಿಮೆಯನ್ನೂ ತಿಳಿದುಕೊಂಡ್ಬಿಟ್ಟಿ ಅಂತಂದ್ರೆ ನಿನ್ನ ಭಾಗ್ಯೋದಯದ ಬಗ್ಗೆ ಹೇಳ್ಬೇಕಾದ್ದಿಲ್ಲ ಅಂದ್ರು ಜನಕರಾಜನಿಗೆ ಶತಾನಂದ ಮಹರ್ಷಿ. ಸುಮಾರು ಈ ಭವಿಷ್ಯೋತ್ತರ ಪುರಾಣದಲ್ಲೇನು ಅಂತಂದ್ರೆ, ಈ ವೆಂಕಟೇಶ ಮಹಾತ್ಮ್ಯ ಅಂದ್ರೆ ಅಥವಾ ವೆಂಕಟಾಚಲ ಮಹಾತ್ಮ್ಯ ಅಂದ್ರೆ ಶ್ರೀನಿವಾಸ ದೇವರ ಕಲ್ಯಾಣ ಚರಿತ್ರೆ ಅಂತ ಹೇಳಿ ಸುಮಾರು 12 ಅಧ್ಯಾಯಗಳಷ್ಟು ವ್ಯಾಪಕವಾಗಿರುವಂತಹ ಭಾಗದಲ್ಲಿ ಬಂದಿರುವಂತ. ಇಷ್ಟೆಲ್ಲ ನಾವು ಹೇಳಿದ್ರು ಕೂಡ ಏನು ಅಂತಂದ್ರೆ, ಯಾವ ಕಥೆಯಲ್ಲೂ ಏನು ಶ್ರೀನಿವಾಸ ದೇವರು ಇಲ್ಲಿ ಬಂದ್ರು ನೆಲೆಸಿದ್ರು ಅಂತನ್ನುವಂತ ಕಥೆ ಬಂದು ಸೇರಿಕೊಂಡಿಲ್ಲ. ಕೇವಲವಾಗಿ ಎಷ್ಟು ಅಂತಂದ್ರೆ, ಈ ಬೆಟ್ಟ ಬಹಳ ಒಳ್ಳೇದು, ಬೆಟ್ಟ ಬಹಳ ದೊಡ್ಡದು, ಇಲ್ಲಿದ್ದವ್ರಿಗೆಲ್ಲ ಅನುಕೂಲ ಆಗಿದೆ, ಇಷ್ಟೇ ನಮ್ಗೆ ಗೊತ್ತಾಗಿರೋದು. ಆದ್ರೆ ಈ ಬೆಟ್ಟ ಹೇಗ್ ಬಂತು ಅನ್ನೋ ಕಥೆಯನ್ನ ನಾವು ನೆನ್ನೆ ಹೇಳಿದ್ವಲ್ಲ, ಶೇಷಾಚಲ ಅಂತನ್ನುವ ಹೆಸರು ಬರೋದಕ್ಕೆ ಹೇಳ್ಬೇಕಾದ್ರೆ, ವಾಯುದೇವರು ಈ ಬೆಟ್ಟದಲ್ಲಿ ಶೇಷದೇವರನ್ನ ಇರಿಸಿದಾಗ ನೀನ್ ಇಲ್ಲೇ ಇರ್ಬೇಕಪ್ಪ ಅಂತ ಶೇಷದೇವ್ರಿಗೆ ಹೇಳಿದ್ರು ವಾಯುದೇವರು. ಯಾಕೆಂದ್ರೆ ಭಗವಂತನ ಸಂಕಲ್ಪ ಇತ್ತು, ತಾನಿಲ್ಲಿ ಬರ್ಬೇಕು ಅಂತ ಇಟ್ಕೊಂಡಿದ್ದಾನೆ ಭಗವಂತ, ಅವನಿಗೆ ಆಸನ ರೂಪದಲ್ಲಿ ಸೇವೆ ಸಲ್ಲಿಸೋದಕ್ಕೆ ನೀನ್ ಇಲ್ಲಿರ್ಬೇಕು. ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ, ಲಕ್ಷ್ಮಣ ರಾಮಚಂದ್ರ ದೇವರ ತಮ್ಮನಾಗಿ ಅವತರಿಸಿದ್ದ ಅಂತ ಕೇಳ್ತೀವಿ. ಅದರ ವಿಪರೀತವಾಗಿ ಬಲರಾಮ ಅಂತನ್ನೋನು ಕೃಷ್ಣನಿಗೆ ಅಣ್ಣ ಆಗಿ ಅವತಾರ ಮಾಡ್ದ.
ಯಾಕೆ ಅನ್ನೋದಕ್ಕೆ ನೀವೆಲ್ಲ ಬೇರೆ ಬೇರೆ ಕಾರಣಗಳನ್ನು ಕೇಳಿರ್ತೀರ. ಅವರು ಕಾವ್ಯಮಯವಾದ ಕಾರಣ ಹೇಳ್ತಾರೆ. ಬಲರಾಮ ಅಂದ್ರೆ ಯಾರಪ್ಪ? ಶೇಷದೇವ. ಶೇಷದೇವರು ಅಂದ್ರೆ ಯಾರ್ರೀ? ಭಗವಂತನ ಆಸನ. ರಾಜರು ಮಹಾರಾಜರು ದೊಡ್ಡ ದೊಡ್ಡವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ತಾವ್ ಎಲ್ಲೇ ಹೋಗ್ಬೇಕು ಅಂದ್ರೆ ತಾವ್ ಹೋಗೋಕ್ಕಿಂತ ಮುಂಚೆನೆ ತಮ್ಮ ಆಸನ ಮಂಚ ಗಿಂಚ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರು ಹೋದ್ಮೇಲೆ ನಿಂತ್ಕೊಂಡು ಖಾಲಿ ಕಾಯೋ ತರ ಆಗ್ಬಾರ್ದು. ಈ ನಿಮ್ಮಂತವ್ರು ಹೋದ್ರೆ ಏನ್ ಮಾಡ್ಬಿಡ್ತೀವಿ, ಆಯ್ತು ಏನೋ ಸಿಗ್ಲಿಲ್ವಾ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಕೆಲಸ ಮುಗಿಸ್, ಅಥವಾ ಅಲ್ಲೇ ಯಾವ್ದೋ ಚಾಪೆ ಸಿಕ್ತಾ ಕುರ್ಚಿ ಸಿಕ್ತಾ ತಗೊಂಡು ಕೂತ್ಕೊಂಡ್ಬಿಡ್ತೀವಿ. ಆಮೇಲೆ ಯಾರೋ ಬಂದ್ರೆ ನಂದು ಹೇಳೋದ್ಮೇಲೆ ಆಯ್ತು ಅಂತ ಅದಕ್ಕೂ ಹೇಳೋದಕ್ಕೆ ಸಿದ್ಧರಿರ್ತೀವಿ. ಇನ್ನೊಂದ್ ಕಡೆ ಕೂತ್ಕೋತೀವಿ. ಅವ್ರ ರಾಜರು ಅಂದ್ರೆ ಅವರೆಲ್ಲ ಹಾಗಲ್ಲ. ಅವ್ರೇನ್ ಮಾಡ್ತಾರೆ, ತಮ್ಮದೇ ಆದಂತಹ ಆಸನ ತಮಗಾಗಬೇಕು, ಅದಕ್ಕೆ ಮೊದಲೇ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ನಮ್ಗೆ ನಾವೇ ವ್ಯವಸ್ಥೆ ಮಾಡ್ಕೋಬೇಕಲ್ವಾ. ಈ ನಮಗ್ ಕುರ್ಚಿ ನಮಗ್ ಬೇಕು ಅಂತ ಹೇಳ್ಬಿಟ್ಟು ನಾವು ಮೊದ್ಲು ಹೋಗಲ್ ಕುರ್ಚಿ ಇಟ್ಟು ಈ ಕಡೆ ಬಂದ್ ಮತ್ತೆ ಹೋಗಿ ಕೂತ್ಕೊಳ್ಳೋದು ಅಂತ. ಯಾಕೆ ಮತ್ತೆ ವಾಪಸ್ ಹೋಗ್ತಾ ಇದೀನಿ ಅಂತ, ಅದೇ ಕುರ್ಚಿ ಇಡೋದಕ್ ಬಂದಿದ್ವಿ, ಬರೋದು ಅಂತನೋ ಸಲುವಾಗಿ ಇನ್ನೊಂದ್ಸರಿ ಹೋಗಿ ಬರ್ತೀವಿ ಅಂತ ಹೇಳೋ ತರ ದಡ್ಡತನ ಅಂತೂ ಯಾರು ಮಾಡಲ್ಲ. ಪರಮಾತ್ಮ ಏನ್ ಮಾಡ್ದ ಅಂದ್ರೆ, ತಾನು ಬರೋದಕ್ಕಿಂತ ಮುಂಚೆ ತನ್ನ ಆಸನ ರೂಪರಾಗಿ ಶೇಷದೇವರನ್ನು ಕಳಿಸ್ಬೇಕಾದ್ರೆ. ಶೇಷದೇವ್ರನ್ನ ಹೆಂಗ್ ಕಳಿಸೋದು? ಅದಕ್ಕಿದೊಂದು ಕೆಲಸ ಮಾಡಿದೆ. ವಾಯುದೇವರನ್ನ ಜೀವೋತ್ತಮರು ಅಂತ ತೋರಿಸ್ಕೊಡೋ ಅಂತ ಒಂದು ವ್ಯಾಜದಿಂದ ಭಗವಂತ ಏನ್ ಮಾಡ್ದ, ಶೇಷದೇವರನ್ನ ಇಲ್ಲಿ ನೋಡಿ. ಶೇಷದೇವರಿಗೆ ಆ ಸಂದರ್ಭದಲ್ಲಿ ಗೊತ್ತಿರ್ಲಿಲ್ಲ ಭಗವಂತ ಇಲ್ಲಿ ಬರೋನಿದ್ದಾನೆ, ಅದಕ್ಕೆ ನೀವು ಇಲ್ಲಿರ್ಬೇಕು ಅನ್ನೋಂಥ ಕೆಲಸ ಏನಿದೆಯಲ್ಲ, ಇದನ್ನ ವಾಯುದೇವರೇ ಶೇಷದೇವರಿಗೆ ಹೇಳಿದ್ದು, ಭಗವಂತ ಬರ್ತಾನೆ ನೀವು ಇಲ್ಲಿರ್ಬೇಕು ಅಂತ. ಯಾವಾಗ್ಲೂ ಹಾಗೆ, ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಆ ಸುದ್ದಿಯನ್ನ ತಾನೇ ಸ್ವಂತ ಹೇಳ್ಬಿಡೋದಿಲ್ಲ. ಕೃಷ್ಣಾವತಾರದ ಕಥೆಯಲ್ಲೂ ಕೇಳ್ತೀವಿ, ಎಲ್ಲ ದೇವತೆಗಳು ಹೋಗಿ ಕ್ಷೀರ ಸಮುದ್ರದ ತೀರದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರಂತೆ. ಭಗವಂತ ಬ್ರಹ್ಮದೇವ್ರಿಗೆ ಹೇಳ್ದ, ನಾನು ಅವತಾರ ಮಾಡ್ತೀನಿ. ಬ್ರಹ್ಮದೇವರೆಲ್ಲರಿಗೂ ಹೇಳಿದ್ರು, ಪರಮಾತ್ಮ ಅಲ್ಲಿ ಭೂಮಿಯಲ್ಲಿ ಅವತಾರ ಮಾಡ್ತಾನೆ, ಅದಕ್ಕೆ ಸಂಭವಂತು ಸುರಸ್ತ್ರೀಯ. ಎಲ್ಲ ದೇವತೆಗಳು ಅವ್ರಿವ್ರೆಲ್ಲ ಸೇರ್ಬಿಟ್ಟಿದ್ ಭೂಮಿಯಲ್ಲಿ ಅವತಾರ ಮಾಡಿ, ಭಗವಂತನ ಆಜ್ಞೆ ಆಗಿದೆ. ಅಂದ್ರೇನು? ಭಗವಂತನ ಆಜ್ಞೆಯನ್ನ ದೇವತೆಗಳಿಗೆ ತಲುಪಿಸುವಂತ ಒಂದು ಅಧಿಕಾರ ಏನಿದೆಯಲ್ಲ, ಅದು ಬ್ರಹ್ಮದೇವರಿಗೆ ತಪ್ಪಿದ್ರೆ ವಾಯುದೇವರಿಗಿರುವಂತ. ನೋಡಿ, ಇಲ್ಲೂ ಕೂಡ ಪರಮಾತ್ಮ ಬರ್ತಾನೆ ಅಂತ ಅನ್ನೋದನ್ನ ಹೇಳಿದವರು ಯಾರು ಅಂದ್ರೆ ಶೇಷದೇವರಿಗೆ ವಾಯುದೇವರು ಹೇಳಿ. ಅದಕ್ಕೇನೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾರೆ, ಶೇಷಃ ಗತಮದ ಪಶ್ಚಾತ್ ತುಷ್ಟಾವ ಮರುತ ಅಂತ. ಶೇಷದೇವರು ವಾಯುದೇವರನ್ನ ಸ್ತೋತ್ರ ಮಾಡಿದ್ರು, ಕೊಂಡಾಡಿದ್ರು. ಆ ಶೇಷದೇವರು ಕಾಯ್ತಾ ಇದ್ದಾರೆ ಭಗವಂತ ಯಾವಾಗ ಬರ್ತಾನೆ ಅಂತ. ಮತ್ತ ಆ ತರಹ ಭಗವಂತ ಬರುವುದಕ್ಕೆ ಅಂತ ಮಾಡಿಕೊಂಡಂತ ಇನ್ನೊಂದು ಕಥೆ. ಒಂದೊಂದಕ್ಕೊಂದು ಕಥೆ ಮಾಡ್ತಾನೆ ಭಗವಂತ. ಶೇಷದೇವರನ್ನ ಸರಳವಾಗಿ ಬರಪ್ಪ ಶೇಷ, ಮನೆ ಬಾಗಲ್ ಕಾಯ್ತಾ ಇರಪ್ಪ ಅಂತ ದ್ವಾರಪಾಲಕರಾಗಿ ಹೇಳ್ತಿದ್ದಾರೆ. ಹೋಗಪ್ಪ ಅಲ್ಲಿ ಕೆಳ ಬೆಟ್ಟದಲ್ಲಿ ಕಾಯ್ತಾ ಇರಪ್ಪ ಅಂತ ಹೇಳ್ಬೋದ. ಹಾಗ್ ಮಾಡ್ಲಿಲ್ಲ. ಹಾಗೇನೆ ತಾನು ವೈಕುಂಠದಲ್ಲಿದ್ದವನು ಒಂದು ರೂಪದಿಂದ ಸ್ವಲ್ಪ ದಿವಸ ನಾನು ವೆಂಕಟಾಚಲಕ್ಕೆ ಹೋಗಿ ಬರ್ತೀನಪ್ಪ ಅಂತ ಹೇಳಿ ಹೊರಟ್ಬಿಡ್ಬೋದಾಗಿತ್ತು. ಹಾಗೆ ಹೊರಡ್ಲಿಲ್ಲ. ಅದರಲ್ಲೂ ಒಂದು ಕಥೆ ಏನು ಅಂತಂದ್ರೆ, ಇಲ್ಲಿ ಸ್ವಲ್ಪ ದೈತ್ಯ ಜನರನ್ನ ಮೋಹನ ಮಾಡುವಂತಹ ಕಥೆ. ಶೇಷದೇವರನ್ನ ಕಳಿಸ್ಬೇಕಾದ್ರೆ ಒಳ್ಳೆ ತತ್ವವನ್ನ ತೋರಿಸಿಕೊಟ್ಟ ಭಗವಂತ ಲೋಕಕ್ಕೆ. ವಾಯುದೇವರು ಜೀವೋತ್ತಮ. ಅಲ್ಲಿ ನಮಗೇನಾಗೋಗ್ಬಿಡ್ತು, ಇಂತಹ ವಾಯುದೇವರನ್ನು ನಿಯಮಿಸುವಂತವನು ವಾಯುದೇವರಿಂದಲೂ ಸ್ತೋತ್ರ ಮಾಡಿಸಿಕೊಳ್ತಾನೆ ಅಂತಂದ್ರೆ ಭಗವಂತ ಎಷ್ಟು ದೊಡ್ಡವನಲ್ವಾ. ಅದಕ್ಕೆ ಭಗವಂತನಿಗಿರುವಂತಹ ಹೆಸರೇನು ಅಂತಂದ್ರೆ ವಾಸುದೇವ ಅಂತ ಭಾಗವತದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಾಸುದೇವ ಅಂತ ಭಗವಂತನನ್ನ ಯಾಕೆ ಕರೀತಾರೆ ಅಂದ್ರೆ, ವಾಯುದೇವರಿಂದ ಪೂಜ್ಯನಾದವನು ಅಂತ, ಆದ್ದರಿಂದ ವಾಸುದೇವ ಅಂತ ಕರೀತಾರೆ. ವಾ ಅಂದ್ರೆ ಜ್ಞಾನ, ಜ್ಞಾನಮಯರಾದಂಥ ಜ್ಞಾನ ಪ್ರಧಾನರಾದಂಥವ್ರು ಯಾರು ಅಂತಂದ್ರೆ ಅಸು, ಮುಖ್ಯ ಪ್ರಾಣ ದೇವರು. ಅವರಿಂದ ದೇವ ಅಂದ್ರೆ ಪೂಜ್ಯನಾದಂಥವನು ಭಗವಂತ ಅಂತ, ಆದ್ದರಿಂದ ವಾಸುದೇವ ಅಂತ ಕರೀತಾರೆ. ಇಂಥ ವಾಯು ಪೂಜ್ಯನಾದ ಭಗವಂತ ಅವನೆಷ್ಟು ದೊಡ್ಡವನಿರ್ಬೇಕು ಅಂತ ನಾವ್ ಅನ್ಕೊಂಡ್ವಿ. ಅನ್ಕೊಂಡಿದ್ದು ಒಳ್ಳೇದೇ ಆಯ್ತು. ಅದ್ರ ದುರ್ಜನರಿಗೂ ಇದು ಕಾಣತ್ತೆ ನೋಡಿ. ಲೋಕದಲ್ಲಿ ಕಥೆ ನಡೀತಿರೋದನ್ನ ಆಚಾರ್ಯ ಒಂದ್ ಕಡೆ ಹೇಳ್ತಾರೆ, ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಅಂತ. ಕಲಿ ಮೊದಲಾದವರು ನೋಡ್ತಾನೆ ಇರ್ತಾರೆ ಇಂಥ ಸಂದರ್ಭಗಳಲ್ಲಿ, ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಇವರು ಅಂತ. ಅವರಿಗೊಂದು ಒಳ್ಳೆ ವಿಡಂಬನ ಮಾಡುವುದಕ್ಕಾಗಿ ಭಗವಂತ ಏನ್ ಮಾಡ್ದ, ಅವರನ್ನ ಮೋಹನ ಮಾಡೋದಕ್ಕಾಗಿ ಅಂತ ಹೇಳಿ
ತಾನು ತನ್ನ ಪತ್ನಿಯ ಜೊತೆಗೆ ಜಗಳಾಡಿಕೊಂಡು ಇಲ್ಲಿ ಬಂದದ್ದು ಅಂತ. ಮನೆಯಲ್ಲಿ ಹೆಂಡತಿ ಇಲ್ಲ ಅಂತ ಆಗ್ಬಿಡು, ಬೇಜಾರು ಬಂದು ಇರೋದಕ್ಕೆ ಇಷ್ಟ ಇಲ್ಲ, ದೊಡ್ಡ ಮನೆ ತಗೊಂಡು ಏನ್ ಮಾಡೋದು, ಬೇಸತ್ತು ಬಂದು ಈ ಭೂಲೋಕದಲ್ಲಿ ಸೇರ್ಕೊಂಡ ಭಗವಂತ ಅಂತ ಮಾಡ್ಕೊಂಡ್ಬಿಟ್ಟು ಕಥೆ ಶುರು ಮಾಡದ ದೇವರು ತಂದು. ಅದಕ್ಕೇನು ಅಂದ್ರೆ ದುರ್ಜನರು ಬಹುಭಾಗ ಇವನ ಹತ್ರ ಬಂದಿರಬಾರ್ದು. ಅಯ್ಯೋ ಅವನ್ಗೆ ಅವನ್ ಹೆಂಡತಿ ಕಾಟ ಅಂತ ಒದ್ದಾಡ್ಕೊಂಡು ಬಂದಿದ್ದು ಸೇರ್ಕೊಂಡು ಅವನೇ ನಮ್ ಕಾಟ ಪರಿಹಾರ ಮಾಡ್ತಾನೆ. ಬಹುಭಾಗ ಜನ ದೇವರಿಂದ ದೂರ ಆಗ್ಬಿಟ್ಟು ಭಗವಂತನಿಗೇನು ಅದೇ ಬೇಕಲ್ವಾ. ಪರಮಾತ್ಮನಿಗೇನು ಅಂತಂದ್ರೆ ಸಜ್ಜನರು ಹೇಗೆ ಆದ್ರೂ ಏನೋ ಮಾಡಿ ನನ್ನನ್ನ ಹುಡುಕಿ ನನ್ನ ಹತ್ರ ಬಂದು ಸೇರ್ತಾರೆ. ಆದ್ರೆ ದುರ್ಜನರಿಗೆ ಏನೋ ಒಂದು ನಿಮಿತ್ತ ಬೇಕು ದೂರ ಹೋಗೋದು. ಅವ್ರಿಗೆ ಪಾಪ ಏನಾದ್ರೂ ಒಳ್ಳೆ ಸಂದರ್ಭಗಳೇ ನಡೀತಾ ಇದ್ರೆ ದೇವರು ಸರಿ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಸಿಕ್ತಿರೋದಿಲ್ಲ. ದೇವರೇನೋ ಸರಿ ಇಲ್ಲ ಅಂತ ಆಗೋದಕ್ಕೆ ಏನೋ ಒಂದು ಕಾರಣ ಬೇಕು ಅವ್ರಿಗೆ, ಅದೊಂದು ಸೃಷ್ಟಿ ಮಾಡಿ. ಅದಕ್ಕೆ ಕಾರಣರಾದವರು ಯಾರಾಗ್ಬಿಟ್ರು ಅಂತಂದ್ರೆ ಭೃಗು ಮಹರ್ಷಿಗಳು. ಅವರು ಇನ್ನೂ ಅನೇಕ ಜನ ಋಷಿಗಳೆಲ್ಲ ಸೇರಿದ್ದ ಒಂದು ಯಾಗಗಳನ್ನು ಮಾಡ್ತಾ ಇದ್ರು. ಅಲ್ಲಿ ನಾರದರು ಹೋಗ್ಬಿಟ್ಟು, ನಾರದರ ಪಾತ್ರ ಮಾತ್ರ ಎಲ್ಲ ಕಡೆಗೂ. ನಾರದರು ಬರದೆ ಯಾವ ದೇವ್ರ ಕಥೆಗಳೇ ಇರೋದಿಲ್ಲ, ಅಷ್ಟು ನಾರದರು ಭಗವಂತನಿಗೆ ಬಹಳ ಪ್ರಿಯರಾಗ್ಬಿಟ್ಟಿದ್ದಾರೆ. ಅವರೇ ಈ ಭೃಗು ಮಹರ್ಷಿಗಳನ್ನು ಕಳಿಸ್ಕೊಟ್ಟು ತಂಪಾಡಿ ತಾವು ಯಾಗ ಮಾಡ್ತಾ ಇದ್ರ ಎಲ್ಲರೂ ಕೂಡ ಹೋಗ್ಬಿಟ್ಟು ಕೇಳಬೇಕೆ ಇವರು ನಾರದರು ಏನ್ ಯಾಗವನ್ನ ಯಾರನ್ನು ಉದ್ದೇಶಿಸಿ ಮಾಡ್ತಾ ಇದ್ರ, ಯಾರಿಗೆ ಸಮರ್ಪಣೆ ಮಾಡ್ತಾ ಇದ್ರ, ಸರ್ವೋತ್ತಮನಾದ ವ್ಯಕ್ತಿ ಸರ್ವ ಪ್ರೇರಕನಾದವನು ಯಾರು ನಿರ್ಧಾರ ಮಾಡಬೇಕಾಗತ್ತೆಯೋ. ಇವರು ನಾವು ನಿರ್ಧಾರ ಮಾಡ್ಕೊಂಡಿದೀವಿ ವಿಷ್ಣುನೇ ಸರ್ವೋತ್ತಮ ಅಂತ ಹೇಳಿ ಕೆಲಸ ಮುಗಿಸ್ಬಾರ್ದೆ. ಇವ್ರು ಋಷಿಗಳು ಎಲ್ಲ ಹೇಗೆ ಅಂದ್ರೆ ನಿರ್ಣಯ ಮಾಡಿಕೊಂಡ ವಿಚಾರಗಳನ್ನು ಕೂಡ ಮತ್ತೆ ಮತ್ತೆ ನಿರ್ಣಯ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಾರದರಿಗೂ ಗೊತ್ತಿರ್ಲಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನೋಡಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವೋ ಲೋಕೆ ತಸ್ಮಾತ್ ಪೃಚ್ಛಂತಿ ಪಾರ್ಥಿವ. ದೊಡ್ಡವರು ಕೆಲವರು ಯಾವ ಕಾರಣದಿಂದ ಪ್ರಶ್ನೆ ಕೇಳ್ತಿರ್ತಾರೆ ಅಂದ್ರೆ ಅವ್ರಿಗೆ ಈ ವಿಷಯವೇ ಗೊತ್ತಿಲ್ಲ ಅದಕ್ಕೆ ಕೇಳ್ತಾ ಇದ್ದಾರೆ. ಅಲ್ಲ, ಅವರಿಗೆ ಆ ವಿಚಾರ ಗೊತ್ತಿದ್ದರೂ ಕೂಡ ಅವರು ಆ ವಿಚಾರವನ್ನ ವಿಶೇಷವಾಗಿ ಸ್ಥಾಪನೆ ಮಾಡೋದಕ್ಕಾಗಿ ಅಂತ ಹೇಳಿ ಲೋಕದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಸಲುವಾಗಿ ಪ್ರಶ್ನೆ ಕೇಳಿ ಅದರ ಬಗ್ಗೆ ಚರ್ಚೆ ನಡೆಸಿ ಸಾಕಷ್ಟು ಅದರ ಬಗ್ಗೆ ವಿಮರ್ಶವನ್ನ ಮಾಡಿ ನಾವ್ ಈ ತರಹ ನಿರ್ಧಾರ ಮಾಡಿದ್ವಿ ಅಂತ ಲೋಕದಲ್ಲಿ ಪ್ರಚಾರ ಮಾಡೋದಕ್ಕಾಗಿಯೂ ಪ್ರಶ್ನೆ ಅದ್ರ ಬಗ್ಗೆ ವಿಚಾರ ವಿಮರ್ಶೆಗಳು ನಡೀತಾ ಇರುತ್ತೆ. ಹಾಗೆ ನಡೆದಂತ ವಿಮರ್ಶ ಹೊರತು ಆ ಋಷಿಗಳಿಗೆ ದೇವರು ಅಂದ್ರೆ ಏನೋ ಗೊತ್ತಿರಲಿಲ್ಲ, ದೇವರು ಸರ್ವೋತ್ತಮ ಗೊತ್ತಿರ್ಲಿಲ್ಲ ಅಂತ ಮಾತ್ರ ಸರ್ವಥಾ ಭಾವಿಸಿಕೊಳ್ಳಬೇಡಿ. ಭೃಗು ಮಹರ್ಷಿಗಳು ಹೊರಟರು ಬ್ರಹ್ಮಲೋಕಕ್ಕೆ ಮತ್ತು ರುದ್ರಲೋಕಕ್ಕೆ, ಎರಡೂ ಲೋಕಗಳಿಗೆ ಹೋಗಿ ಅವರಿಬ್ಬರಿಂದಲೂ ಸತ್ಕಾರವೂ ಸಿಗದೇ ಇದ್ದಾಗ ಭಗವಂತನಿಗೆ ಹೋಗಿ ಎದೆಗೊದ್ಬಿಟ್ಟು. ಅದೇನಾಯ್ತು ಅಂದ್ರೆ ಯಾರ್ದೋ ಮೇಲಿರುವಂತ ಕೋಪ ಅದು ತೋರಿಸಿದ್ದು ದೇವರ ಮೇಲಾಯ್ತು. ಪರಮಾತ್ಮ ಅದನ್ನು ತೋರಿಸ್ತು, ನೋಡಿ ಈ ಲೋಕದಲ್ಲಿ ಆಗೋದೇ ಹೀಗೆ. ತೊಂದರೆಯಾದದ್ದು ಅಂತನ್ನೋದು ಯಾರಿಂದ ಅಂತನ್ನೋದನ್ನ ಗಮನಿಸದೆ ಅದು ಕೊನೆಗೆಲ್ಲ ಬರೋದು ಎಲ್ಲಿಗೆ, ನನ್ನ ಎದೆಗೆ ಒದ್ರು ಅನ್ನೋ ತರಹನೇ ದೇವ್ರ ತಲೆ ಮೇಲೆ ಹಾಕಿ. ಆದ್ದರಿಂದ ಇಂತಹ ದೋಷಗಳನ್ನ ಭಗವಂತ ಆ ಸಂದರ್ಭದಲ್ಲಿ ಎಷ್ಟು ಶಾಂತವಾಗಿ ನಿರ್ವಾಹ ಮಾಡ್ತಾನೆ ಅಂದ್ರೆ ಎದೆಗೆ ಬಂದೊದ್ದರೂ ಕೂಡ ಯಾವ ರೀತಿಯಿಂದಲೂ ವಿಕಾರಗೊಳ್ಳದೆ ಭಗವಂತನವರಿಗೆ ಗೌರವ ಮಾಡಿ ಕಳಿಸ್ತಾರೆ. ಎರಡು ಕಡೆಗೆ ಅವ್ರಿಗೆ ಸಿಗದೆ ಇರೋಂತ ಗೌರವ, ಭಗವಂತನ ಹತ್ರ ಗೌರವ ಸಿಕ್ಕ ಕೂಡ್ಲೆ ಭಾರಿ ಆನಂದ ಆಗ್ಬಿಡುತ್ತೆ. ಸೀದಾ ಕೆಳಗ್ ಬಂದ್ರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ಬಿಟ್ಟು. ಈ ಕಥೆನೂ ಬಹಳ ವಿಚಿತ್ರ ಏನು ಅಂದ್ರೆ ದೇವ್ರ ಇವ್ರನ್ನ ಗೌರವ ಮಾಡಿದ್ ಮಾತ್ರ ಇವನ್ ಯಾಕೆ ಸರ್ವೋತ್ತಮ ಆಗ್ಬಿಟ್ಟ. ಜನ ಏನ್ ತಿಳ್ಕೊಂಡ್ರು, ಅದೇ ರೀ ಕಥೆಯಲ್ಲೇ ಗೊತ್ತಾಗುತ್ತೆ ಬ್ರಾಹ್ಮಣರಿಗೇನು ಅಂದ್ರೆ ಯಾರು ಉತ್ತಮ ಅಂತ ಹೇಳಿ, ಯಾರು ಅವರಿಗೆ ಗೌರವ ಕೊಡ್ತಾರೆ ಅವರನ್ನ ಉತ್ತಮ ಅಂತ ಹೇಳ್ಬಿಡ್ತಾರೆ ಅಂತ ಬ್ರಾಹ್ಮಣರ ಬಗ್ಗೆನೂ ತಿಳ್ಕೊಂಡಾಗಾಯ್ತು ಜನ. ದೇವ್ ತಿಳ್ಕೊಳ್ಳಿ ಎಂದ.
ಯಾಕೆಂದ್ರೆ ಬ್ರಾಹ್ಮಣರಿಗೆ ಸರಿಯಾಗಿ ಅವರ ಸ್ವಭಾವವನ್ನ ತಿಳಿದು ಗೌರವ ಕೊಡೋದು, ಅದರಲ್ಲೂ ಋಷಿಗಳಿಗೆ ಅಂತ ಅನ್ನೋದೇನಿದೆಯಲ್ಲ, ಅದು ಬಹಳ ದೊಡ್ಡ ಪುಣ್ಯದ ಕೆಲಸ. ಅದನ್ನು ಎಲ್ಲಾ ಸಜ್ಜನರಿಗೂ ಎಲ್ಲಾ ದುರ್ಜನರಿಗೂ ಕೂಡ ಮಾಡಕ್ಕಾಗಲ್ಲ. ಸಜ್ಜನರಿಗೂ ಎಲ್ಲರಿಗೂ ಇದೇ ಕಾಲಕ್ಕೆ ಮಾಡಕ್ಕಾಗತ್ತೆ ಅಂತಲ್ಲ. ಯಾವಾಗ ನಮಗೆ ಜ್ಞಾನೋದಯವಾಗುವ ಕಾಲ ಸನ್ನಿಹಿತವಾಗಿರುತ್ತೋ ಆವಾಗ ಮಾತ್ರ ನಾವು ಜ್ಞಾನಿಗಳ ಸ್ವಭಾವ ಸ್ವರೂಪವನ್ನ ತಿಳಿದು ಅವರಿಗೆ ಗೌರವವನ್ನ ಕೊಡುವಂತ ಅವಕಾಶ. ಆ ಒಂದು ನಿಟ್ಟಿನಲ್ಲಿ ಭಗವಂತ ಸರ್ವೋತ್ತಮ ಅನ್ನೋದನ್ನ ಭೃಗು ಮಹರ್ಷಿಗಳು ಹೇಗೆ ನಿರ್ಧಾರ ಮಾಡಿದ್ರು ಅಂತನ್ನುವಂತ ವಿಚಾರ, ಹಾಗೂ ಭಗವಂತ ಇದನ್ನೇ ನಿಮಿತ್ತ ಅಂತ ಮಾಡ್ಕೊಂಡು ಹೇಗೆ ಭೂಲೋಕಕ್ಕೆ ಆಗಮಿಸಿದ ಅಂತನ್ನುವಂತ ವಿಚಾರವನ್ನು ಮತ್ತೆ ನಾಳೆ ಶ್ರೀ ಕೃಷ್ಣಾರ್ಪಣ.